ಆಫರ್ ಕ್ಲೋಸಸ್ ಸೂನ್. ಏನು ಗುರು, ಏನು ಆಫರ್ಸ್ ಕ್ಲೋಸು ಅಂತ ಡೌಟ್ ಬರ್ಬೋದು ನಿಮಗೆ. ಗೊತ್ತು, ಇದೇ ತಿಂಗಳು ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದ್ರ ಪ್ರಯುಕ್ತ ಹೆಬ್ಬಾಳಲ್ಲಿರೋ ವರುಣ್ ಮೋಟರ್ಸ್ ನೆಕ್ಸಾ ಶೋರೂಮಲ್ಲಿ ಅವ್ರ ಕಾರ್ಸ್ಗಳಿಗೆ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರೆ. ಸೊ ಯಾವ ಕಾರ್ಗೆ ಎಷ್ಟು ಡಿಸ್ಕೌಂಟ್ಸ್ ಕೊಡ್ತಿದ್ದಾರೆ ಅಂತ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಬೋದು ಅದನ್ನ ನೀವು. ಸೊ ಆದಷ್ಟು ಬೇಗ ಆಫರ್ಸ್ನ ಗ್ರ್ಯಾಬ್ ಮಾಡ್ಕೊಳ್ಳಿ, ನಿಮ್ಮ ಕನಸಿನ ಕಾರ್ನ ತಗೊಳ್ಳಿ. ಸೊ ಹಾಯ್, ಹೆಲೋ, ನಮಸ್ಕಾರ ಸ್ನೇಹಿತರೆ. ನನ್ನ ಅತ್ರಿ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ವರುಣ್ ಮೋಟರ್ಸ್ ಬಂದು ಮಾರುತಿ ಸುಜುಕಿ ಡೀಲರ್ಶಿಪ್ಪಲ್ಲೇ ಲಾರ್ಜೆಸ್ಟ್ ಡೀಲರ್ಶಿಪ್ಪು ಇಂಡಿಯಾದಲ್ಲಿ. 1996ರಲ್ಲಿ ಎಸ್ಟಾಬ್ಲಿಷ್ ಆಗಿ ಡೀಲರ್ಶಿಪ್ ಇದು. ಸೊ 26 ವರ್ಷದಲ್ಲಿ 57 ಶೋರೂಮ್ನ ಎಸ್ಟಾಬ್ಲಿಷ್ ಮಾಡಿ 5 ಲಕ್ಷಕ್ಕೂ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್ನ ಸಂಪಾದಿಸ್ಯಾರ ಇವರು. ಇದ್ರ ಜೊತೆಗೆ ಇವ್ರದ್ದೇ ಆದಂತಹ ಒಂದು ಮಾರುತಿ ಡ್ರೈವಿಂಗ್ ಸ್ಕೂಲ್ ಸಹ ಓಪನ್ ಮಾಡ್ಯಾರೆ. ಸೊ ಈ 26 ವರ್ಷ ಲೆಗೆಸಿ ಇರೋ ವರುಣ್ ಮೋಟರ್ಸ್ದು ಒನ್ ಆಫ್ ದಿ ಬ್ರ್ಯಾಂಚು ಹೆಬ್ಬಾಳಲ್ಲಿ ಫ್ರಾಂಕ್ಸ್ ಕಾರ್ನ ಲಾಂಚ್ ಮಾಡ್ಯಾರೆ. ಬುಕಿಂಗ್ ಅಮೌಂಟ್ ಬಂದು 11,000 ಇದೆ. ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನಾನು ಹೇಳಿ ಡಿಸ್ಕೌಂಟ್ಸ್ನೂ ಸಹ ಮರಿಬೇಡಿ. ಬನ್ನಿ ಡೈರೆಕ್ಟಾಗಿ ವಿಮರ್ಶೆ ಸ್ಟಾರ್ಟ್ ಮಾಡೋಣ. ಒಂದು ಮಗು ಹುಟ್ಟಿದಾಗ ಐದಾರು ಅಪ್ಪ, ಅಮ್ಮ, ಅಜ್ಜಿ, ತಾತ, ಮಾವ, ದೊಡ್ಡಪ್ಪ, ದೊಡ್ಡಮ್ಮ ಈ ಥರದವ್ರ ಹೋಲಿಕೆ ಇರುತ್ತೆ ಅಂತ ಅಂತೀವಲ್ಲ, ಹಾಗೆಯೇ ಇಲ್ಲೂ ಮಾರುತಿ ಸುಜುಕಿ ಅಂತ ಒಂದು ಫ್ಯಾಮಿಲೀಲಿ ಗ್ರ್ಯಾಂಡ್ ವಿಟಾರನ್ನ ಅಪ್ಪ ಅಂತ ತೊಗೊಂಡು ಬಲೆನೋನ ಅಮ್ಮ ಅಂತ ತೊಗೊಂಡ್ರೆ ಇವ್ರ ಮಗುನೇ ಫ್ರಾಂಕ್ಸ್ ಅಂತ ಅನ್ಬೋದು ಸ್ನೇಹಿತರೆ. ಸೊ ಇಬ್ರದ್ದು ಹೋಲಿಕೆ ಹೊತ್ತಿರೋ ಈ ಮಗು ಹೇಗೆ ಕಾಣುತ್ತೆ ಅಂತ ಅನ್ನೋದನ್ನ ನೀವೇ ನೋಡಿ. ಇದು ವಾಕ್ ಅರೌಂಡ್ ಮಾಡ್ತೀನಿ ಇವಾಗ. ಇನ್ನು ಈ ಫ್ರಾಂಕ್ಸ್ದು ಡೈಮೆನ್ಷನ್ಸ್ ನೋಡೋದಾದರೆ 3.9 ಮೀಟರ್ಸ್ ಲೆಂತ್, 1.7 ಮೀಟರ್ಸ್ ವಿಡ್ತ್, 1.5 ಮೀಟರ್ಸ್ ಹೈಟ್ ಇದೆ. ವೀಲ್ ಬೇಸು 2.5 ಮೀಟರ್ಸ್ ಇದೆ. ಗ್ರೌಂಡ್ ಕ್ಲಿಯರೆನ್ಸು 190 mm ಇದೆ. ಟರ್ನಿಂಗ್ ರೇಡಿಯಸ್ಸು 4.9 ಮೀಟರ್ಸ್ ಇದೆ. ಇನ್ನು ಈ ಫ್ರಾಂಕ್ಸ್ ಲೈನಪ್ಪಲ್ಲೇ 5 ವೇರಿಯಂಟ್ ಇದೆ: ಸಿಗ್ಮಾ, ಡೆಲ್ಟಾ, ಡೆಲ್ಟಾ ಪ್ಲಸ್, ಝೀಟಾ ಮತ್ತು ಆಲ್ಫಾ ಅಂತ. ಸಿಗ್ಮಾ, ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ಗೆ 1.2 ಲೀಟರ್ ಇಂಜಿನ್ ಆಪ್ಷನ್ ಮಾತ್ರ ಬರುತ್ತೆ. ಆಟೋಮೆಟಿಕ್ಕು ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ ವೇರಿಯಂಟ್ಸ್ಗೆ ಅಷ್ಟೇ ಇರೋದು, ಅದು ಕೂಡ 5 ಸ್ಪೀಡ್ AMT. ಡೆಲ್ಟಾ ಮತ್ತು ಝೀಟಾ, ಆಲ್ಫಾ ವೇರಿಯಂಟ್ಸ್ಗೆ 1 ಲೀಟರ್ ಇಂಜಿನ್ ಆಪ್ಷನ್ ಮಾತ್ರ ಇರೋದು. ಅದರಲ್ಲಿ ಆಟೋಮೆಟಿಕ್ಕು ಝೀಟಾ ಮತ್ತು ಆಲ್ಫಾ ವೇರಿಯಂಟ್ಸ್ಗೆ ಅಷ್ಟೇ ಇರೋದು. ಇಲ್ಲಿ 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಕೊಟ್ಟಿದ್ದಾರೆ 1 ಲೀಟರ್ ಇಂಜಿನ್ಗೆ. ಸೊ ಓವರಾಲ್ ಫ್ರಾಂಕ್ಸ್ ಲೈನಪ್ಪಲ್ಲೇ ಟೋಟಲ್ 12 ವೇರಿಯಂಟ್ ಇದೆ. ಇನ್ನು ಕಲರ್ ಆಪ್ಷನ್ ವೈಸ್ ನೋಡೋದಾದರೆ 9 ಕಲರ್ ಇದೆ ಸ್ನೇಹಿತರೆ. 6 ಸಿಂಗಲ್ ಟೋನ್ಗೆ ಮತ್ತು 3 ಡ್ಯುಯಲ್ ಟೋನ್ಗೆ ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಇರೋದು ನೆಕ್ಸಾ ಬ್ಲೂ ಅಂತ, ಅದು ಸಿಂಗಲ್ ಟೋನ್ ಕಲರು. ಮತ್ತು ವೇರಿಯಂಟ್ ವೈಸು ನಿಮ್ಮ ಮುಂದೆ ಇರೋದು 1 ಲೀಟರ್ ಬೂಸ್ಟರ್ ಜೆಟ್ ಆಲ್ಫಾ ಆಟೋಮೆಟಿಕ್ ವೇರಿಯಂಟು. ಪ್ರೈಸಿಂಗ್ ನೋಡೋದಾದರೆ ಒಂದು 7-7.5 ಲಕ್ಷದಿಂದ 12 ಲಕ್ಷದವರೆಗೂ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನಿದು ಹೇಳ್ತಾ ಇರೋದು ಎಕ್ಸ್ಪೆಕ್ಟೆಡ್ ಪ್ರೈಸಿಂಗು. ಅಫಿಷಿಯಲಿ ಪ್ರೈಸಿಂಗ್ ಇನ್ನೂ ಏನೂ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಆದಾಗ ಪ್ರೈಸಿಂಗ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಈ ಫ್ರಾಂಕ್ಸ್ ಬಿಲ್ಡ್ ಆಗಿರೋದು ಬಲೆನೋ ಬಿಲ್ಡ್ ಆಗಿರುವಂತಹ ಪ್ಲ್ಯಾಟ್ಫಾರ್ಮ್ ಮೇಲೇ, ಅಂದರೆ ಲೈಟ್ ವೆಯ್ಟ್ ಹಾರ್ಟೆಕ್ ಪ್ಲ್ಯಾಟ್ಫಾರ್ಮ್ ಮೇಲೆ. ಇನ್ನು ಈ ಕಾರ್ದು ಡಿಸೈನ್ ವೈಸ್ ನೋಡೋದಾದರೆ ವಿತೌಟ್ ಸೆಕೆಂಡ್ ಥಾಟ್ ಸ್ನೇಹಿತರೆ 10ಕ್ಕೆ 9 ಮಾರ್ಕ್ಸ್ ಕೊಡ್ತೀನಿ. ಇದನ್ನ ಬಲೆನೋ ಕ್ರಾಸ್ ಓವರ್ ಅಂತ ಅಂದರೂ ತಪ್ಪಿಲ್ಲ. ಯಾವುದೇ ಆ್ಯಂಗಲಿಂದ ನೋಡಿದ್ರೂ ಸಖತ್ ಪ್ರೀಮಿಯಮಾಗಿ ಕಾಣುತ್ತೆ ಮತ್ತು ತುಂಬ ಚೆನ್ನಾಗೂ ಕಾಣುತ್ತೆ ಈ ಕಾರು. ಫ್ರಂಟಿಂದ ಸ್ವಲ್ಪ ಅಪ್ಪನ ಥರ ಕಂಡ್ರೆ ಸೈಡಿಂದ ಸ್ವಲ್ಪ ಅಮ್ಮನ ಹೋಲಿಕೆ ಇದೆ. ಬಟ್ ಹಿಂದೆಯಿಂದ ನೋಡಿದ್ರೆ ನೀವು ಈ ಕಾರ್ಗೆ ಇದ್ರದ್ದೇ ಆದಂಥ ಒಂದು ಓನ್ DNL ಬಂದಿದೆ. ಒಟ್ಟಿನಲ್ಲಿ ಕಾರು ಒಂದು ರೇಂಜ್ಗೆ ರಗ್ಗಡಾಗಿ ಕಾಣುತ್ತೆ ಮತ್ತು ಸ್ಪೋರ್ಟಿಯಾಗೂ ಕಾಣುತ್ತೆ ಸ್ನೇಹಿತರೆ. ಬಟ್ ಆ ಲೈಟ್ ರಗಡ್ನೆಸ್ಸು ಹಿಂದೆ ಮತ್ತು ಮುಂದೆಯಿಂದ ಸ್ವಲ್ಪ ಅಪೀಲಿಂಗ್ ಆಗಿದೆ. ಬಟ್ ಸೈಡಿಂದ ಪಕ್ಕ ಕ್ರಾಸ್ ಓವರ್ ಅಂತಲೇ ಫೀಲ್ ಕೊಡೋದಿದು. ಸೊ ಡಿಸೈನ್ ವೈಸ್ ನಿಮ್ಗೇನು ಅನಿಸ್ತು ಅಂತ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಈ ಕಾರ್ದು ಮೇಯ್ನ್ ಹಾರ್ಟ್ ಆಫ್ ದಿ ಮ್ಯಾಟರ್ ಅಂತಂದ್ರೇ ಇಂಜಿನ್ ಸ್ನೇಹಿತರೆ. ನೀವು ನೋಡ್ತಾ ಇರೋದು 1 ಲೀಟರ್ 3 ಸಿಲಿಂಡರ್ ಟರ್ಬೋ ಬೂಸ್ಟರ್ ಜೆಟ್ ಇಂಜಿನು. ಈ ಇಂಜಿನು 100 PS ಪವರ್ ಮತ್ತು 147 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡೋವಂಥ ಇಂಜಿನ್ನು. ಕೆಳಗಡೆ ಇಂಜಿನ್ ಕವರ್ ಸಹ ಕೊಟ್ಟಿದ್ದಾರೆ. ಜೊತೆಗೆ ಇಂಜಿನ್ ಕ್ಯಾಪ್ ಮೇಲೆ ಬೂಸ್ಟರ್ ಜೆಟ್ ಅಂತ ಬರೆದಿರೋದು ಸಹ ನೋಡ್ಬೋದು ನೀವು. ಇಂಜಿನ್ ನಾಯ್ಸು ಕ್ಯಾಬಿನಲ್ಲಿ ಕೇಳಿಸ್ದೇ ಇರಲಿ ಅಂತ ಇನ್ಸುಲೇಷನ್ ಸಹ ಕೊಟ್ಟಿರೋದು ನೋಡ್ಬೋದು ನೀವು.
ಇನ್ನೊಂದು ಇಂಜಿನ್ ಆಪ್ಷನ್ ಬಂದು 1.2 ಲೀಟರ್ ಅಡ್ವಾನ್ಸ್ಡ್ ಕೆ ಸೀರೀಸ್ ಡ್ಯುಯಲ್ ಜೆಟ್ ಡ್ಯುಯಲ್ ವಿವಿಟಿ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ನು. ಇದು ಮಿಡ್ ವೇರಿಯಂಟಿಂದ ಬಿಲೋ ವೇರಿಯಂಟ್ಸ್ಗೆ ಬರುವಂತಹ ಇಂಜಿನ್ನು. ಈ ಇಂಜಿನು 89 PS ಪವರ್ ಮತ್ತು 113 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನು. ಸೊ ಬೇಸಿಕ್ಲಿ ಬಲೆನೋಲಿ ಏನು ನೋಡ್ತೀರ ನೀವು ಇಂಜಿನ್ನು, ಅದೇ ಸೇಮ್ ಇಂಜಿನ್ ಇದು. ಈ ಕಾರ್ದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಫ್ರಂಟಿಂದ ನೋಡೋ ತಕ್ಷಣ ನಿಮಗೆ ಇಮ್ಮಿಡಿಯೇಟಾಗಿ ಗ್ರ್ಯಾಂಡ್ ವಿಟಾರ ರಿಸೆಂಬ್ಲೆನ್ಸಸ್ ಸಿಗುತ್ತೆ. ಸೊ ಇದನ್ನ ಬೇಬಿ ವಿಟಾರ ಅಂತಂದರೂ ತಪ್ಪಿಲ್ಲ ಸ್ನೇಹಿತರೆ. ಸೊ ಅಷ್ಟು ರಿಸೆಂಬ್ಲೆನ್ಸ್ ಇದೆ ಫ್ರಂಟ್ ಪ್ರೊಫೈಲ್ಗೆ. ಸೊ ಮುಂದುಗಡೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುವಂಥದ್ದು ಈ ಹೆಡ್ಲ್ಯಾಂಪ್ ಸೆಕ್ಷನ್ ಸ್ನೇಹಿತರೆ. ಬಿಕಾಸ್ ಮೈನ್ ಡಿಫ್ರೆನ್ಸೇ ವಿಟಾರಾಗೂ ಮತ್ತು ಈ ಫ್ರಾಂಕ್ಸ್ಗೂ ಇದೇನೆ ಫ್ರಂಟಿಂದ ನೋಡೋಕ್ಕೆ. ಸೊ ಗ್ರ್ಯಾಂಡ್ ವಿಟಾರಲ್ಲಿ ನಿಮಗೆ ಸಿಂಗಲ್ ಚೇಂಬರ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬರುತ್ತೆ, ಬಟ್ ಇದರಲ್ಲಿ 3 ಪೋರ್ಟ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಮೇಲ್ಗಡೆದು ಬಂದು ಹೈ ಬೀಮಿ ಕೊಟ್ಟಿರೋವಂಥದ್ದು, ಈ ಎರಡು ಕೆಳಗಡೆದು ಬಂದು ಲೋ ಬೀಮಿ ಕೊಟ್ಟಿರೋವಂಥದ್ದು. ಸೊ ಇದು ಬಂದು ಮಲ್ಟಿ ರಿಫ್ಲೆಕ್ಟಿವ್ ಹೆಡ್ಲ್ಯಾಂಪ್ ಅಂತ ಹೇಳ್ತಾ ಇದ್ದಾರೆ ಸೊ ಮಾರುತಿ ಸುಜುಕಿ ಕಡೆಯಿಂದ. ಸೊ ಕೆಳಗಡೆ ನೋಡ್ಬೋದು ಒಂಥರ ಪ್ಯಾಟ್ರನ್ ಡಿಸೈನ್ ಪ್ಯಾಟ್ರನ್ ಟೈಪ್ ಒಂದು ಕೊಟ್ಟಿದ್ದಾರೆ ಗ್ಲಾಸ್ ಬ್ಲ್ಯಾಕ್ ಫಿನಿಷಲ್ಲಿ ನೋಡ್ಬೋದು ಅದನ್ನ ನೀವು. ಮೇಲ್ಗಡೆ LED DRL ಕೊಟ್ಟಿದ್ದಾರೆ. ಸೊ ಗ್ರ್ಯಾಂಡ್ ವಿಟಾರಲ್ಲೂ ಇದನ್ನೇ ಆ್ಯಕ್ಚುಲಿ ಸೇಮ್ ಡಿಸೈನ್ ಪ್ಯಾಟ್ರನ್ ನೋಡ್ತೀರಾ ನೀವು DRLದು. ಮತ್ತು ಸೆಂಟ್ರ್ ಗ್ರಿಲ್ಗೆ ಬಂದರೆ ಸೊ ನೆಕ್ಸಾ ವೇವ್ ಗ್ರಿಲ್ ಅಂತಲೇ ಅಂತಾರೆ ಇದನ್ನು. ಸೊ ನೋಡ್ಬೋದು ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಕೊಟ್ಟಿರೋವಂಥದ್ದು ಸಖತ್ ಬೋಲ್ಡಾಗಿ ಕಾಣುತ್ತೆ. ಜೊತೆಗೆ ಈ ಒಂದು ಕ್ರೋಮ್ ಫಿನಿಶ್ ಕೊಟ್ಟಿರೋವಂಥದ್ದು ಇದೆಯಲ್ಲ ಸಖತ್ ಸ್ಟ್ರೈಕಿಂಗಾಗಿ ಕಾಣುತ್ತೆ ಸ್ನೇಹಿತರೆ ಮುಂದ್ಗಡೆಯಿಂದ. ಸೊ ಮಧ್ಯದಲ್ಲಿ ಒಂದು ಸುಜುಕಿ ಲೋಗೋ ಸಹ ಕೊಟ್ಟಿದ್ದಾರೆ, ಕೆಳಗಡೆ ನಂಬರ್ ಪ್ಲೇಟ್ ಕೊಟ್ಟಿದ್ದಾರೆ, ಮತ್ತು ಕೆಳಗಡೆ ಒಂದು ಸಿಲ್ವರ್ ಸ್ಕಿಟ್ ಪ್ಲೇಟ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆಫ್ ರೋಡಿಂಗ್ ಏನಾದ್ರು ಮಾಡ್ತೀರಾ ಅಂತಂದಾಗ ಸ್ವಲ್ಪ ಲೈಟ್ ಆಫ್ ರೋಡಿಂಗ್ ಸೊ ಆ ಥರ ಇದ್ದಾಗ ಅಥವಾ ಎಲ್ಲರೂ ಕಲ್ಲಿಗಿಲ್ಲಿ ಹೊಡೆದಾಗ ಡ್ಯಾಮೇಜ್ ಪ್ರಿವೆಂಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇದನ್ನ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು, ಇದು ಬಂದು ಫ್ರಂಟ್ ಕಾರಿನ ಟೋಯಿಂಗ್ ಹುಕ್ಕು. ಸೊ ಆ್ಯಕ್ಚುಲಿ ಲೈಟ್ ಥ್ರೋ ನೋಡೋದಾದರೆ ಇಟ್ಸ್ ಕ್ವೈಟ್ ಪರ್ಪಸ್ಫುಲ್ ಸ್ನೇಹಿತರೆ. ಸೊ ನೋಡ್ಬೋದು ಆ್ಯಕ್ಚುಲಿ 2 ಚೇಂಬರ್ ಕೊಟ್ಟಿರೋದ್ರಿಂದ ಸೊ ಇಟ್ಸ್ ಕ್ವೈಟ್ ಪರ್ಪಸ್ಫುಲ್ ಅಂತಲೇ ಹೇಳ್ಬೋದು ನೈಟ್ ಟೈಮ್ಗೆ. ಸೊ ಹಾರ್ನ್ ಪ್ಲೇಸ್ಮೆಂಟ್ ಇಲ್ಲಿ ಒಳಗಡೆ ಇದೆ ನೋಡ್ಬೋದು, ಗ್ರಿಲ್ಲಲ್ಲಿ ಒಳಗಡೆ ಇದೆ ಹಾರ್ನ್ ಪ್ಲೇಸ್ಮೆಂಟು. ಬಟ್ ಫ್ರಂಟಿಂದ ಮಾತ್ರ ಸ್ನೇಹಿತರೆ ಒಳ್ಳೆ ಲುಕ್ ಇದೆ ಈ ಕಾರಿಗೆ. ಸೊ ಡಿಸೈನ್ ಆಸ್ಪೆಕ್ಟ್ ವೈಸು ಫ್ರಂಟಿಂದ ಸಖತ್ ಅಟ್ರಾಕ್ಟಿವ್ ಆಗಿದೆ ಅಂತ ಅನ್ಬೋದು. ಈಗ ಈ ಫ್ರಾಂಕ್ಸು ಗ್ರ್ಯಾಂಡ್ ವಿಟಾರ ಅಂತಲೇ ಬರುತ್ತೆ ಸ್ನೇಹಿತರೆ, ಬಿಕಾಸ್ ನೋಡಿದ ತಕ್ಷಣ ನನಗೂ ಅದೇ ರಿಸೆಂಬ್ಲೆನ್ಸ್ ಇದೆ. ಸೊ ಬಟ್ ಫ್ರಾಂಕ್ಸ್ ಇದು. ಸೊ ಸೈಡ್ ಪ್ರೊಫೈಲ್ಗೆ ಬಂದರೆ ಆ್ಯಕ್ಚುಲಿ ಇಮಿಡಿಯೇಟಾಗಿ ನೀವು ನೋಟಿಸ್ ಮಾಡುವಂಥದ್ದು ಈ ಅಲಾಯ್ ಸ್ನೇಹಿತರೆ. ಸೊ ಸಖತ್ ಅಪೀಲಿಂಗ್ ಆಗಿದೆ ಈ ಅಲಾಯ್ ಡಿಸೈನ್ ಮಾತ್ರ. ಸೊ ನೋಡ್ಬೋದು ನೀವು ಆ್ಯಕ್ಚುಲಿ ಈ ಕಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅಂತ ಅನ್ಬೋದು ಈ ಅಲಾಯ್ ಡಿಸೈನು. ಸೊ ಒಂಥರ ರಿಫ್ರೆಶಿಂಗ್ ಆಗಿದೆ ಅಲಾಯ್ ಡಿಸೈನು. ಸೊ ಟೈರ್ ಸೈಜ್ ನೋಡೋದಾದರೆ ನೋಡ್ಬೋದು ನೀವು ಇಲ್ಲಿ 195/60 R16 ಇಂಚ್ ಕೊಟ್ಟಿದ್ದಾರೆ. ಪ್ರಿಸಿಷನ್ ಕಟ್ ಡ್ಯುಯಲ್ ಟೋನ್ ಅಲಾಯ್ ವೀಲ್ ಇದು ನೋಡ್ಬೋದು. ಒಳಗಡೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ, ಮತ್ತು ಕ್ಲಾಡಿಂಗ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಬಟ್ ಅದು ತುಂಬ ತಿಕ್ಕಿಲ್ಲ ಆ್ಯಕ್ಚುಲಿ. ಸೊ ಕಾರಿಗೆ ಒಂಥರ ಪ್ರಪೋರ್ಷ್ನೇಟಾಗಿ ಕಾಣುತ್ತೆ. ಸೊ ನೋಡ್ಬೋದು ಸೈಡ್ ಆ್ಯಂಗಲಿಂದ ನೋಡಿದಾಗ ಸೊ ಪ್ರಪೋರ್ಷ್ನೇಟ್ ಆಗಿದೆ, ಅದು ತುಂಬ ಒಂಥರ ಓಲ್ಡನ್ ಅಂತ ಅನಿಸಲ್ಲ ಎಲ್ಲೂ ಆ ಕ್ಲಾಡಿಂಗು. ಸೊ ಮಿರರ್ಗೆ ಬಂದರೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ಇಂಡಿಕೇಟರ್ ಕೂಡ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಮತ್ತು ಕೆಳಗಡೆ ನೋಡ್ಬೋದು ಕ್ಯಾಮ್ರಾ ಕೊಟ್ಟಿರೋವಂಥದ್ದು. ಸೊ 360 ಡಿಗ್ರಿ ಕ್ಯಾಮ್ರಾ ಸಹ ಇದೆ ಇದರಲ್ಲಿ. ಸೊ ಇವನ್ ವಿಂಡೋ ಲೈನಿಂಗಲ್ಲಿ ನೋಡ್ಬೋದು ಒಂಥರ ಕ್ರೋಮ್ ಸ್ಟ್ರಿಪ್ ರನ್ ಆಗುವಂಥದ್ದು, ಒಂಥರ ಸಖತ್ ಪ್ರೀಮಿಯಂ ಅಪೀಲಿಂಗ್ ಸಹ ಕೊಡುತ್ತೆ ಸ್ನೇಹಿತರೆ ಇದು. ಸೊ UV ಕಟ್ ಗ್ಲಾಸ್ ಸಹ ಕೊಟ್ಟಿರೋದು ನೋಡ್ಬೋದು ನೀವು ಗ್ರೀನಲ್ಲಿ. ಸ್ವಲ್ಪ ಟಿಂಟೆಡ್ ಆಗೂ ಇರುತ್ತೆ ಮತ್ತು ಸ್ವಲ್ಪ ಸೇಫ್ಟಿ ಪರ್ಪಸ್ಗೂ ಕೊಟ್ಟಿರೋವಂಥದ್ದು UV ರೇಸ್ನ ಕಟ್ ಮಾಡಲಿ ಅಂತ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಹಿಂದ್ಗಡೆಯಿಂದ ನೋಡಿದಾಗ ಒಂಥರ ಕೂಪೆ ಡಿಸೈನ್ ಅಂತ ಅನಿಸುತ್ತೆ ಸ್ನೇಹಿತರೆ, ಬಿಕಾಸ್ ರೂಫ್ ಟ್ರೀಟ್ಮೆಂಟ್ ಇದೆಯಲ್ಲ ಸೊ ಕಂಪ್ಲೀಟ್ಲಿ ಒಂಥರ ಫ್ಲೋಟಿಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಒಂಥರ ಸಖತ್ ಚೆನ್ನಾಗಿ ಕಾಣ್ತಾರೆ, ಕ್ರಾಸ್ ಓವರ್ ಅಂತ ಏನು ಹೇಳ್ತೀವಿ ನಾವು. ಸೊ ಅದಕ್ಕೊಂಥರ ಪರ್ಫೆಕ್ಟ್ ಇದೆ ಅಂತ ಅನ್ಬೋದು ಆ ನೇಮ್ಗೆ. ಸೊ ಡೋರ್ ಹ್ಯಾಂಡಲ್ಲು ಬಾಡಿ ಕಲರಲ್ಲೇ ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಸೆನ್ಸರ್ ಸಹ ಕೊಟ್ಟಿದ್ದಾರೆ, ಮತ್ತು ಕೀ ಸ್ಲಾಟ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಮ್ಯಾನ್ಯುಯಲಿ ಸಹ ಆಗ್ಬೋದು ನೀವು ನೋಡ್ಬೋದು. ಹಿಂದ್ಗಡೆ ಡೋರ್ ಹ್ಯಾಂಡಲ್ ಕೂಡ ಬಾಡಿ ಕಲರಲ್ಲೇ ಕೊಟ್ಟಿರೋವಂಥದ್ದು. ಹಿಂದ್ಗಡೆ ಟೈರಿಗೆ ಬಂದು ಡ್ರಮ್ ಬ್ರೇಕ್ ಬರುತ್ತೆ ಸ್ನೇಹಿತರೆ, ಡಿಸ್ಕ್ ಬ್ರೇಕ್ ಬರೋಲ್ಲ. ಫ್ರಂಟಿಗೆ ಮಾತ್ರ ಡಿಸ್ಕ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಒಂದು ಸಣ್ಣ ಕ್ವಾರ್ಟರ್ ಗ್ಲಾಸ್ ಸಹ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಆ್ಯಕ್ಚುಲಿ B ಪಿಲ್ಲರ್ನ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ, ಮತ್ತು A ಪಿಲ್ಲರ್ನ ಬಾಡಿ ಕಲರಲ್ಲೇ ಕೊಟ್ಟಿದ್ದಾರೆ. ಸೊ ರೂಫ್ ರೈಲ್ ಸಹ ಕೊಟ್ಟಿದ್ದಾರೆ ನೋಡ್ಬೋದು, ಸಿಲ್ವರ್ ಕಲರಲ್ಲಿದೆ, ಬಟ್ ಇಟ್ಸ್ ನಾಟ್ ಫಂಕ್ಷನಲ್ ಸ್ನೇಹಿತರೆ. ಸನ್ ರೂಫ್ ಒಂದು ಮಿಸ್ಸಿಂಗ್ ಆ್ಯಕ್ಚುಲಿ ಕಾರಲ್ಲಿ, ಅದೊಂದು ಕೊಟ್ಟಿದ್ರೆ ಸಖತ್ತಾಗಿರೋದು ಅಂತ ಅನಿಸ್ತಿತ್ತು ನನಗೇನೋ. ಸೊ ಒಂದು ಶಾರ್ಕ್ ಫಿನ್ ಆ್ಯಂಟನ ಕೊಟ್ಟಿದ್ದಾರೆ. ಸೊ ಇನ್ನು ಹಿಂದ್ಗಡೆಗೆ ಬಂದರೆ ಆ್ಯಕ್ಚುಲಿ ಮೇಯ್ನ್ ಹೈಲೈಟ್ ರಿಯರ್ ಸ್ನೇಹಿತರೆ. ಆ್ಯಕ್ಚುಲಿ ಟೈಲೈಟ್ ಡಿಸೈನ್ ನೋಡೇ ಸಖತ್ ಸೈಕ್ ಆಗೋಯ್ತು ನನಗೆ, ಸಖತ್ತಾಗಿದೆ ಮಾತ್ರ ಇದು ಟೈಲೈಟ್ ಡಿಸೈನು. ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಸೂಟ್ ಆಗ್ತಿದೆ ಅಂತ ಅನ್ನೋದು. ಈ LED ಟೈಲೈಟು ಒಂಥರ ಕನೆಕ್ಟಿಂಗ್ ಟೈಲೈಟೇನೆ ಇದು, ಒಂಥರ ಅಲ್ಲ ಕನೆಕ್ಟಿಂಗ್ ಟೈಲೈಟೇ ಇದೂ. ಬಟ್ ಎಷ್ಟು ಸಖತ್ತಾಗಿದೆ ಅಂತಂದರೆ ಸೀರಿಯಸ್ಲಿ ಸ್ನೇಹಿತರೆ. ಸೊ ನಿಮಗೆ ವಿಡಿಯೋಲಿ ಹೆಂಗೆ ಕಾಣ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇನ್ ಪರ್ಸನ್ ಬಂದು ನೋಡ್ಬೇಕು ಸ್ನೇಹಿತರೆ ನೀವು. ಸೊ ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ LED ಟೈಲೈಟು. ಸೊ ಹಿಂದ್ಗಡೆ ಸ್ಮಾರ್ಟ್ ಹೈಬ್ರಿಡ್ ಅಂತ ಕೊಟ್ಟಿದ್ದಾರೆ ಬ್ಯಾಡ್ಜಿಂಗು, ನೋಡ್ಬೋದು ಅದನ್ನ ನೀವು. ಸೊ ಇಲ್ಲಿ ಬಂದು ರಿವರ್ಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ವೈಪರ್ ಇದೆ ಮತ್ತು ಡಿಫಾಗರ್ ಸಹ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸೊ ನೋಡ್ಬೋದು ನೀವು, ಇದು ಬಂದು ವಿಂಡ್ಶೀಲ್ಡ್ ಸ್ಪ್ರೇ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ, ಮತ್ತು ಒಂದು ಸ್ಪಾಯ್ಲರ್ ಸಹ ಕೊಟ್ಟಿದ್ದಾರೆ.
ಸೊ ಫ್ರಾಂಕ್ಸ್ ಬ್ಯಾಡ್ಜಿಂಗ್ ಅಂತ ಕೊಟ್ಟಿರೋದು ನೋಡ್ಬೋದು ನೀವು. ಬಂಪರಲ್ಲೇ ರಿಫ್ಲೆಕ್ಟರ್ ಸಹ ಕೊಟ್ಟಿರೋ ಸ್ನೇಹಿತರೆ ನೋಡ್ಬೋದು, ವರ್ಟಿಕಲ್ ರಿಫ್ಲೆಕ್ಟರ್ಸು. ಮತ್ತು ಬಂಪರಲ್ಲೇ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ನೋಡ್ಬೋದು, 4 ಪಾರ್ಕಿಂಗ್ ಸೆನ್ಸರ್ಸು. ಮತ್ತು ಕೆಳಗಡೆ ಕೂಡ ಒಂದು ಬಿಗ್ ಫ್ಯಾಟ್ ಸ್ಕಿಟ್ ಪ್ಲೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ರಿಯರ್ ಪ್ರೊಫೈಲ್ಗೆ ಒಂಥರ ಮೈನ್ ಹೈಲೈಟ್ ಅಂತ ಅನ್ಬೋದು ಈ ಸ್ಕಿಟ್ ಪ್ಲೇಟು. ಸೊ ಅಷ್ಟು ಬಿಗ್ ಫ್ಯಾಟ್ ಸ್ಕಿಟ್ ಪ್ಲೇಟ್ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಟೋಯಿಂಗ್ ಹುಕ್ ಸಹ ಕೊಟ್ಟಿದ್ದಾರೆ ನೋಡ್ಬೋದು ಅದನ್ನ ನೀವು. ಸೊ ಇದು ಬಂದು ಕಾರಿನ ಎಕ್ಸಾಸ್ಟ್. ಸೊ ನೋಡ್ಬೋದು ಎಕ್ಸಾಸ್ಟ್ ಟಿಪ್ ಕೊಟ್ಟಿರೋವಂಥದ್ದು. ಇನ್ನು ಈ ಕಾರಿನ ಬೂಟ್ಗೆ ಬಂದರೆ, ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ನು ನೋಡ್ಬೋದು. ಅದಕ್ಕೆ ರಿಕ್ವೆಸ್ಟ್ ಸೆನ್ಸರ್ ಸಹ ಕೊಟ್ಟಿದ್ದಾರೆ. ಸೊ ಬೂಟ್ ಬಂದು 309 ಲೀಟ್ರ್ ಬೂಟ್ ಸ್ನೇಹಿತರೆ ಇದು. ಸೊ ನೋಡ್ಬೋದು ಆ್ಯಕ್ಚುಲಿ ಇಟ್ಸ್ ಅ ಕ್ವೈಟ್ ಡೀಸೆಂಟ್ ಸೈಜ್ ಬೂಟು. ಸೊ ನಿಮಗೆ ಬೂಟಿಗೆ ಬಂದ ತಕ್ಷಣ ಒಂದು ಮಿಸ್ ಹೊಡಿಯತ್ತೆ, ನಂಗೆ ಗೊತ್ತು ಏನು ಅಂತ ಅನ್ನೋದು. ಆ್ಯಕ್ಚುಲಿ ಪಾರ್ಸಲ್ ಟ್ರೇ ಬರುತ್ತೆ ಈ ಕಾರಲ್ಲಿ, ಬಟ್ ಈ ಪರ್ಟಿಕ್ಯುಲರ್ ಮಾಡಲಲ್ಲಿ ಇಟ್ಟಿಲ್ಲ ಸದ್ಯಕ್ಕೆ, ಬಟ್ ಬರುತ್ತೆ. ಸೊ ಇಲ್ಲಿ ಬಂದು ಕ್ಯಾಬಿನ್ ಲೈಟ್ ಕೊಟ್ಟಿದ್ದಾರೆ ನೋಡ್ಬೋದು, ಇಲ್ಲಿ ಮ್ಯಾನ್ಯುಲಿ ಆಪ್ರೇಟ್ ಮಾಡಬೇಕು ಇದನ್ನ ನೀವು. ಮತ್ತು ಒಂದು ಹುಕ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡ್ಬೋದು. ಸೊ ರಿಯರ್ಗೆ 60-40 ಸ್ಪ್ಲಿಟ್ ಸೀಟ್ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಬರೀ 4 ಜನ ಇದ್ದೀರಾ, ಲಗೇಜ್ ದಿನ ಜಾಸ್ತಿ ಇದೆ ನಿಮಗೆ ಅಂತಂದರೆ ಸೊ ಇದನ್ನ ಫೋಲ್ಡ್ ಮಾಡ್ಬೋದು ನೀವು. ಔಚ್, ಒನ್ ಹ್ಯಾಂಡ್ ಆಪ್ರೇಷನ್ ಬಲ್ ಕಷ್ಟ ಸ್ನೇಹಿತರೆ. ಓಕೆ, ಸೊ ನೋಡ್ಬೋದು ನೀವು. ಸೊ 60-40 ಸ್ಪ್ಲಿಟ್ ಸೀಟು, 60-40. ಸೊ ಇಲ್ಲಿ ಬಂದು ಟೂಲ್ ಕಂಪಾರ್ಟ್ಮೆಂಟ್ ಕಿಟ್ ಕೊಟ್ಟಿದ್ದಾರೆ ನೋಡ್ಬೋದು. ಸದ್ಯಕ್ಕೆ ಟೂಲು ಅಲ್ಲಿದೆ ಟೂಲೇ ಇಲ್ಲ, ಅದನ್ನೇ ಟೂಲ್ ಅಂದ್ಕೊಂಬಿಟ್ಟೆ. ಆ್ಯಕ್ಚುಲಿ ಟೂಲ್ ಇಟ್ಟಿಲ್ಲ ಸ್ನೇಹಿತರೆ, ಬಟ್ ದಿಸ್ ಅ ಟೂಲ್ ಕಿಟ್. ಆ್ಯಕ್ಚುಲಿ ಸ್ಪೇಸ್ ಸೇವರ್ ಟೂಲ್ ಕಿಟ್ ಅಂತ ಅಂತೀವಿ ಇದನ್ನ ನಾವು. ಓಕೆ, ಹೌದು ಸ್ಲಾಟೆಡ್. ಓಕೆ, ಕೂತ್ಕೋತು. ಸೊ ಇನ್ನು ಟೈರ್ ಸೈಜ್ಗೆ ಬರೋದಾದರೆ ಸ್ಪೇರ್ ಟೈರ್ದು ಆ್ಯಕ್ಚುಲಿ ಇದೇ ಮೇಯ್ನ್ ಸಖತ್ ಖುಷಿ ಕೊಟ್ಟಿದ್ದು ಸ್ನೇಹಿತರೆ. ಬಿಕಾಸ್ ಇದು ಬಂದು ಫುಲ್ ಸೈಜ್ ಸ್ಪೇರ್ ಟೈರು ನೋಡ್ಬೋದು ನೀವು ಇಲ್ಲಿ. 195/60 16 ಇಂಚು, ಬಟ್ ಸ್ಟೀಲ್ ವೀಲ್ ಕೊಟ್ಟಿದ್ದಾರೆ. ಬಟ್ ಇಟ್ಸ್ ಅ ಫುಲ್ ಸೈಜ್ ಸ್ಪೇರ್ ಟೈರ್ ಸ್ನೇಹಿತರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ನನಗಂತೂ ಸಖತ್ ಖುಷಿ ಆಯಿತು. ಕಾಸ್ಟ್ ಕಟ್ಟಿಂಗ್ ಮಾಡಿಲ್ಲ ಇಲ್ಲಿ ಸ್ಪೇರ್ ಟೈರ್ ಸೈಜಲ್ಲಿ. ಸೊ ನೋಡ್ಬೋದು ಆ್ಯಕ್ಚುಲಿ ಇಲ್ಲೆಲ್ಲ ವೈರಿಂಗು ಇದು ಆ್ಯಕ್ಚುಲಿ ನಂದು ಮೈಕ್ ವೈರಿಂಗ್ ಸ್ನೇಹಿತರೆ, ಕಾರ್ದು ಅನ್ಕೋಬೇಡಿ. ವೈರಿಂಗ್ ಎಲ್ಲೂ ಎಕ್ಸ್ಪೋಸ್ ಆಗಿಲ್ಲ ನೋಡ್ಬೋದು ಸ್ನೇಹಿತರೆ ಅದನ್ನ ನೀವು. ಸೊ ಸಖತ್ ನೀಟಾಗಿ ಕನ್ಸೀಲ್ ಮಾಡ್ಯಾರೆ. ಸೊ ಅದೊಂದು ಖುಷಿ ವಿಷಯ. ಸೊ ಇಲ್ಲಿ ಸ್ಲಾಟ್ ಕೊಟ್ಟಿದ್ದಾರೆ ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ. ಓಕೆ, ಇನ್ನೊಂದು ಇಷ್ಟ ಆಗಿದ್ದು ಅಂತಂದರೆ ಇದು ಸ್ನೇಹಿತರೆ. ಸೊ ನೋಡ್ಬೋದು ಆ್ಯಕ್ಚುಲಿ ವೈಟ್ ಲೈಟಲ್ಲಿ ಕೊಟ್ಟಿದ್ದಾರೆ ನಂಬರ್ ಪ್ಲೇಟು. ಸೊ ದಟ್ಸ್ ಅ ಗುಡ್ ಥಿಂಗ್. ಎಲ್ಲೋ ಲೈಟಲ್ಲಿ ಕೊಟ್ಟಿಲ್ಲ. ಸೊ ಇದೊಂಥರ ಒಂದು ನೋಟಿಸಬಲ್ ಫೀಚರ್ ಅಂತೀವಲ್ಲ ನಾವು, ಆ ಥರ ಮಧ್ಯದಲ್ಲಿ ಸುಸುಕಿ ಲೋಗೋ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಫ್ಯೂಯಲ್ ಟ್ಯಾಂಕಿಗೆ ಬಂದರೆ 37 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಬೂಸ್ಟರ್ ಜೆಟ್ ಇಂಜಿನ್ ಆಗಿರೋದ್ರಿಂದ ಇದು ಸೊ ಮೈಲೇಜ್ ಎಲ್ಲ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ. ಸೊ ನಿಮಗೂ ಸಹ ಗೊತ್ತೇ ಇರುತ್ತೆ. ಸೊ ಇನ್ನೊಂದು ಸಲ ನೋಡ್ಕೊಂಬಿಡಿ ಸ್ನೇಹಿತರೆ ಸೈಡ್ ಪ್ರೊಫೈಲ್ ಹೆಂಗಿದೆ ಅಂತ ಅನ್ನೋದು. ಸೊ ಆ್ಯಕ್ಚುಲಿ ಸಖತ್ತಾಗಿದೆ ಅಂತಲೇ ಅನ್ಬೋದು. ಸೊ ಆ್ಯಕ್ಚುಲಿ 2 ಕಾರಿಂದು ಹೈಬ್ರಿಡ್ ಡಿಸೈನ್ ಅಂತ ತೊಗೊಂಡಾಗ ಸೊ ಆ್ಯಕ್ಚುಲಿ ಒಂಥರ ಹಿಟ್ ಆರ್ ಮಿಸ್ ಅನ್ನೋ ಥರ ಇರುತ್ತೆ. ಬಟ್ ಇದರಲ್ಲಿ ಮಾತ್ರ ಇಟ್ಸ್ ಕಂಪ್ಲೀಟ್ಲಿ ಹಿಟ್ ಅಂತ ಅನ್ಬೋದು, ಆ ಥರ ಮಾಡಿದ್ದಾರೆ. ಸೊ ಕೋ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿರೋದು ನೋಡ್ಬೋದು ನೀವು. ಸೊ ಇವನ್ ಈ ಸೈಡ್ ಕೂಡ ಕ್ಯಾಮ್ರಾ ಕೊಟ್ಟಿರೋದು ನೋಡ್ಬೋದು ನೀವು. ಸೊ ಆ್ಯಕ್ಚುಲಿ ಫ್ರಂಟ್ ಕ್ಯಾಮ್ರಾ ತೋರಿಸ್ಲಿಲ್ಲ ಅಲ್ವಾ, ನಿಮಗೆ ತೋರಿಸ್ಬಿಡ್ತೀನಿ ಅದನ್ನೂ ಒಂದು. ನೋಡ್ಬೋದು ನೀವು ಇಲ್ಲಿ ಸುಜುಕಿ ಲೋಗೋ ಬರುತ್ತಲ್ಲ, ಸೊ ಅದ್ರ ಕೆಳಗಡೆ ಬರುತ್ತೆ ಫ್ರಂಟ್ ಕ್ಯಾಮ್ರಾ. ಸೊ 360 ಡಿಗ್ರಿ ಕ್ಯಾಮ್ರಾ ಸಹ ಇದೆ ಇದರಲ್ಲಿ. ಸೊ ವೈಪರ್ಗೆ ಬಂದರೆ ಆ್ಯಕ್ಚುಲಿ ಸಿಂಗಲ್ ಬ್ಲೇಡ್ ವೈಪರ್ ಕೊಟ್ಟಿದ್ದಾರೆ ನೋಡ್ಬೋದು ಅದನ್ನ ನೀವು. ಸೊ 2 ನಾಸಲ್ ಸ್ಪ್ರೇ ಬರುತ್ತೆ, ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಸೊ ಆ್ಯಕ್ಚುಲಿ ಇಲ್ಲಿ ಯಾವುದೇ ಥರದ್ದು ಒಂದು ಸೆನ್ಸರ್ಸ್ ಇಲ್ಲ. ಸೊ ರೇಂಜ್ ಸೆನ್ಸಿಂಗ್ ವೈಪರ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನಮಗೆ. ಸೊ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಸ್ನೇಹಿತರೆ ಎಕ್ಸ್ಟೀರಿಯರಿಂದ ಈ ಕಾರು. ಸೊ ಒಂಥರ ಎಲ್ಲೂ ಬೋರಿಂಗ್ ಅನ್ನೋ ಥರ ಎಲ್ಲೂ ಇಲ್ಲ ಡಿಸೈನ್ ಆಸ್ಪೆಕ್ಟ್ಸಲ್ಲಿ. ಓವರಾಲ್ ಇಟ್ಸ್ ಅ ಬಿಗ್ ಥಮ್ಸ್ ಅಪ್ ಅಂತಲೇ ಅನ್ಬೋದು. ಸೊ ಬನ್ನಿ ನೆಕ್ಸ್ಟು ಇಂಟೀರಿಯರ್ ಹೇಗಿದೆ ಅಂತ ಅನ್ನೋದನ್ನ ನೋಡೋಣ. ಇಂಟೀರಿಯರ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಕಾರ್ ಕೀ ತೋರಿಸಿಲ್ಲಲ್ವ ಸ್ನೇಹಿತರೆ, ಸೊ ಅದನ್ನ ತೋರಿಸ್ಬಿಡ್ತೀನಿ ನಿಮಗೆ. ಸೊ ನೋಡ್ಬೋದು ಇದೆ ಆ್ಯಕ್ಚುಲಿ ಕಾರಿನ ಕೀ. ಸೊ ಮುಂದ್ಗಡೆ ಲಾಕ್ ಮತ್ತು ಅನ್ಲಾಕ್ ಬಟನ್ ಕೊಟ್ಟಿದ್ದಾರೆ, ಹಿಂದ್ಗಡೆ ಸುಜುಕಿ ಲೋಗೋ ಇದೆ. ಸೊ ಇಟ್ಸ್ ಅ ನಾರ್ಮಲ್ ಕೀ ಫೋಬ್ ಸ್ನೇಹಿತರೆ. ಬೇರೆ ಮಾರುತಿ ಸುಜುಕಿ ಕಾರ್ಗಳಲ್ಲಿ ಏನು ನೋಡ್ತೀರಾ ಸೇಮ್ ಅದೇ ಕೀ ಫೋಬು. ಸೊ ಇಲ್ಲಿ ಬಂದು ಇದು ಕೊಟ್ಟಿದ್ದಾರೆ ಮ್ಯಾನ್ಯುವಲ್ ಕೀ ಓಪನ್, ಮ್ಯಾನ್ಯುವಲ್ ಇನ್ನಾಗಕ್ಕೆ ಕೀ ಸ್ಲಾಟ್ ಓಪನ್ ಮಾಡೋಕ್ಕೆ ಇಲ್ಲಿ ಇದು ಕೊಟ್ಟಿದ್ದಾರೆ ಒಂದು ಬಟನ್ ಟೈಪು. ಹೋಗ್ತೀಯಾ ನಿಮಗೆ ಕಾಣುತ್ತೆ ಅನ್ಕೋತೀನಿ. ಸೊ ಅಲ್ಲಿಂದ ಹೇಳಿದ್ರೆ ನಿಮಗೆ ಕೀ ಆಚೆ ಬರುತ್ತೆ ಒಂದು ಮೆಟಲ್ ಕೀ. ಸೊ ಅದರಿಂದ ಮ್ಯಾನ್ಯುವಲಿ ಎಂಟ್ರ್ ಆಗ್ಬೋದು ನೀವು. ಸೊ ಬನ್ನಿ ಡೈರೆಕ್ಟಾಗೆ ಕಾರ್ ಇಂಟೀರಿಯರ್ ನೋಡ್ಬಿಡೋಣ ಹೆಂಗಿದೆ ಅನ್ನೋದು. ಆ್ಯಕ್ಚುಲಿ ನೀವು ಒಳಗಡೆ ನೋಡಿದ ತಕ್ಷಣ ಡುವೆಲ್ ಟೋನೇ ಕೊಟ್ಟಿರುವಂಥದ್ದು. ಬಟ್ ಏನಾಗಿದೆ ಅಂತಂದರೆ ನಿಮಗೆ ಇಲ್ಲಿ ಬ್ಲ್ಯಾಕ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಡಾರ್ಕ್ ಬ್ರೌನ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ಒಂಥರ ಡಾರ್ಕ್ ಥೀಮ್ ಅಂತಲೇ ಅನಿಸುತ್ತೆ ಸ್ನೇಹಿತರೆ. ಸೊ ಇದು ಲೆದರಲ್ಲಿ ಫಿನಿಶ್ ಆಗಿದೆ, ಇದು ಸಹ ಲೆದರಲ್ಲೇ ಫಿನಿಶ್ ಆಗಿದೆ. ಸೊ ಇಲ್ಲಿ ಬಂದು ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಆಗಿದೆ. ಇದು ನೋಡ್ಬೋದು ಒಂಥರ ಮಿಣ್ಕ ಚೆನ್ನಾಗಿದೆ ಸ್ನೇಹಿತರೆ, ಒಂಥರ ಕೊಟ್ಟಿರೋವಂಥದ್ದು. ಸೊ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಲಾಕ್ ಆ್ಯಂಡ್ ಅನ್ಲಾಕಿಗೆ ಇದು ಡೋರ್ದು. ಸೊ ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, 1 ಲೀಟ್ರ್ ಬಾಟಲ್ ಆರಾಮಾಗಿ ಇಟ್ಕೋಬೋದು. ಬಟ್ ಡೋರ್ ಪಾಕೆಟ್ ಆ್ಯಕ್ಚುಲಿ ಸಣ್ಣ ಇದೆ. ಚೈಲ್ಡ್ ಸೇಫ್ಟಿ ಲಾಕ್ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ಚೈಲ್ಡ್ ಸೇಫ್ಟಿ ಲಾಕು. ಸೊ ಇನ್ನು ಒಳಗಡೆಗೆ ಬಂದರೆ ಸೊ ನೋಡ್ಬೋದು ನೀವು ಸೀಟ್ ಡೌನ್ ಮಾಡಿದ್ನಲ್ಲ, ಸೀಟ್ ಅಪ್ ಮಾಡಿಬಿಡ್ತೀನಿ. ಓಕೆ,
ಸೊ ನೋಡ್ಬೋದು ಸ್ನೇಹಿತರೆ. ಸೊ ದೀಸ್ ದ ಸ್ಪೇಸ್ ಆಫ್ ದ ಇನ್ಸೈಡ್. ಆ್ಯಕ್ಚುಲಿ ರಿಕ್ಲೈನ್ ಆ್ಯಂಗಲ್ ತುಂಬ ಏನು ಅಪ್ರೈಟ್ ಇದೆ ಅಂತಲೂ ಇಲ್ಲ, ಅಥವಾ ತುಂಬ ಏನು ಹಿಂದೆ ಇದೆ ಅಂತಲೂ ಇಲ್ಲ. ಇಟ್ಸ್ ಜಸ್ಟ್ ಪರ್ಫೆಕ್ಟ್ ಅಂತ ಅಂತೀವಲ್ಲ, ಸೊ ಆ ಥರ ಇದೆ. ಸೊ ಸೀಟ್ ಕೂಡ ನೋಡ್ಬೋದು, ಲೆದರ್ ಕೊಟ್ಟಿಲ್ಲ, ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಐಸೋಫಿಕ್ಸ್ ಆ್ಯಂಕರ್ ಸಹ ಕೊಟ್ಟಿರೋದು ನೋಡ್ಬೋದು ನೀವು. ಈ ಕಡೆ ಇದೆ ಮತ್ತು ಇಲ್ಲೂ ಸಹ ಇದೆ. ಬಟ್ ಸೆಂಟರ್ ಆಮ್ರೆಸ್ಟ್ ಒಂದು ಕೊಟ್ಟಿಲ್ಲ. ಬಟ್ ಗ್ರ್ಯಾಂಡ್ ವಿಟಾರ್ ಆ ಥರನೇ ಸೇಮ್ ನೋಡ್ಬೋದು, 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಮತ್ತು ಸೆಂಟ್ರ್ ಪ್ಯಾಸೆಂಜರ್ಗೂ ಸಹ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು, ಬೇರೆ ಕಾರ್ಗಳೆಲ್ಲ 2 ಪಾಯಿಂಟ್ ಕೊಡ್ತಾರೆ, ಬಟ್ ಇದರಲ್ಲಿ 3 ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಇಲ್ಲೊಂದಿದೆ, ಇದು ಸೆಂಟ್ರ್ ಪ್ಯಾಸೆಂಜರ್ಗೆ, ಆ ಕಡೆ ಪ್ಯಾಸೆಂಜರ್ದು ಸೀಟ್ ಒಳಗಿದೆ. ಸೊ ನೋಡ್ಬೋದು ನೀವು, ಆ್ಯಕ್ಚುಲಿ ದಟ್ ಈಸ್ ದ ಮ್ಯಾಕ್ಸಿಮಮ್ ಲೆಗ್ ರೂಮ್ ಸ್ನೇಹಿತರೆ. ಸೊ ನೋಡ್ಬೋದು, ಇವಾಗ ಹಿಂದಕ್ಕೆ ಕೇಳಿದ್ರು ಅವರು, ಮುಂದಕ್ಕೆ ಮಾಡಿದ್ರು. ಸೊ ದಟ್ ಈಸ್ ದ ಮ್ಯಾಕ್ಸಿಮಮ್ ಲೆಗ್ ರೂಮ್. ಸೊ ದಿಸ್ ದ ಮಿನಿಮಮ್ ಲೆಗ್ ರೂಮ್ ಸ್ನೇಹಿತರೆ. ಸೊ ಆ್ಯಕ್ಚುಲಿ ಸ್ಪೇಸ್ ಇಸ್ ಕ್ವೈಟ್ ಡೀಸೆಂಟ್ ಅಂತ ಅನ್ಬೋದು. ಸೊ ನೀವೇನಾದ್ರು 6 ಫೀಟ್ ಮೇಲೆ ಇದ್ದೀರಾ ಅಂತಂದರೆ ಸೊ ಸ್ವಲ್ಪ ಇಶ್ಯೂ ಆಗ್ಬೋದೇನೋ. ಹಿಂದ್ಗಡೆಗೆ ನೋಡ್ಬೋದು ರಿಯರ್ AC ವೆಂಟ್ ಕೊಟ್ಟಿದ್ದಾರೆ, ಮತ್ತು ಒಂದು ವೇರ್ ಕಂಟ್ರೋಲರ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಮತ್ತು ಕೆಳಗಡೆ ಇದು ಫಾಸ್ಟ್ ಚಾರ್ಜಿಂಗು ಅಂದರೆ ಟೈಪ್ ಸಿ ಪೋರ್ಟು, ಇದು ಬಂದು ನಾರ್ಮಲ್ ರೆಗ್ಯುಲರ್ ಪೋರ್ಟು USB-ದು. ಮತ್ತು ಸ್ಲೈಡಬಲ್ ಆಮ್ರೆಸ್ಟ್ ಸಹ ಕೊಟ್ಟಿದ್ದಾರೆ, ಮುಂದ್ಗಡೆ ಹೋದಾಗ ತೋರಿಸ್ತೀನಿ. ಮತ್ತು ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಮತ್ತು ಆ ಸೈಡು ಮ್ಯಾಗ್ಝಿನ್ ಹೋಲ್ಡರ್ ಒಂದು ಕೊಟ್ಟಿಲ್ಲ, ಬಟ್ ಈ ಸೈಡ್ ಮಾತ್ರ ಕೊಟ್ಟಿದ್ದಾರೆ. ಆ ಸೈಡು ಕೋಟ್ ಹುಕ್ ಕೊಟ್ಟಿರೋದು ನೋಡ್ಬೋದು, ಮತ್ತು ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ಅದನ್ನ ನೋಡ್ಬೋದು. ಬಟ್ ಈ ಸೈಡು ಬರೀ ಹ್ಯಾಂಡಲ್ ಮಾತ್ರ ಕೊಟ್ಟಿದ್ದಾರೆ, ಬಟ್ ಕೋಟ್ ಹುಕ್ ಒಂದು ಕೊಟ್ಟಿಲ್ಲ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಕಾರ್ದು ಇಂಟೀರಿಯರ್ ಹೀಗಿದೆ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಒಬ್ಬ 6 ಅಡಿ 2 ಇಂಚ್ ಇರೋಂತಹ ವ್ಯಕ್ತಿ ಕೂತಿದ್ದಾರೆ ಇಲ್ಲಿ. ಸೊ ಸರ್ ಆ್ಯಕ್ಚುಲಿ ನಿಮಗೆ ಕಂಫರ್ಟ್ ಹೇಗಿದೆ ಸರ್? ಆಲ್ಮೋಸ್ಟ್ ಕಂಫರ್ಟಬಲ್ ಆಗಿದೆ. ಓಕೆ, ಸ್ವಲ್ಪ ಸೀಟ್ ಒಂದು ಸ್ವಲ್ಪ ಮುಂದೆ ಆಗಿದೆ, ಇನ್ನೊಂದು ಸ್ವಲ್ಪ. ಸೊ ದಿಸ್ ದ ಮಿನಿಮಮ್ ಲೆಗ್ ರೂಮ್ ಅಂತ ಹೇಳಿದ್ನಲ್ಲ ಸ್ನೇಹಿತರೆ. ಸೊ ಮಿನಿಮಮ್ ಲೆಗ್ ರೂಮಲ್ಲೂ ಒಬ್ಬ 6 ಅಡಿ ಮನುಷ್ಯಕ್ಕೆ ಇಷ್ಟು ಕಂಫರ್ಟ್ ಇರುತ್ತೆ. ಸೊ ನೋಡ್ಬೋದು ನೀವು ಅದನ್ನ. ಅಂಡರ್ ಥೈ ಸಪೋರ್ಟಲ್ಲಿ ಹೆಂಗಿದೆ ಸರ್ ನಿಮಗೆ? ಸೊ ಇಟ್ಸ್ ಕ್ವೈಟ್ ಕಂಫರ್ಟಬಲ್ ನಿಮಗೆ. ಸೊ ಆ ಕಡೆ ಶಿಫ್ಟ್ ಆಗ್ತೀರಾ ಸರ್? ಆ ಕಡೆಗೆ ಸರ್ ಇವಾಗ ಏನು ಅನಿಸುತ್ತೆ ನಿಮಗೆ? ಇವಾಗ ಇಟ್ಸ್ ಪರ್ಫೆಕ್ಟ್. ಸೊ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ನೀವು 2 ಸೀಟನ್ನು ಮಾಡ್ರೇಟ್ಗೆ ಹಾಕೊಂಡ್ರೆ ಸ್ನೇಹಿತರೆ, ಆ್ಯಕ್ಚುಲಿ 6 ಫೀಟ್ ಪ್ಯಾಸೆಂಜರ್ ಕೂಡ ಸೊ ಆರಾಮಾಗಿ ಕಂಫರ್ಟಬಲಾಗಿ ಕೂರ್ಬೋದು. ಸೊ ನೋಡ್ಬೋದು ನೀವು, ಆ್ಯಕ್ಚುಲಿ 3 ಜನ ಕೂರೋಕ್ಕಾಗುತ್ತಾ ನೋಡೋಣ. ಸೊ ಡೋರ್ ತಟ್ಟು ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸೊ ಇಟ್ಸ್ ಪ್ಯೂರ್ಲಿ ಸಾಫ್ಟ್ ಆ್ಯಂಡ್ ಆ್ಯಸ್ ಯೂಶುವಲ್ ಸುಜುಕಿ ಥಿಂಗ್ಸ್ ಇದು. ಸೊ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ಹೆಂಗಿದೆ ಅಂತ ಅನ್ನೋದು. ಸೊ ಮಧ್ಯದಲ್ಲಿ ಸಣ್ಣಕ್ಕಿರೋ ಒಬ್ಬರು ಅಡಲ್ಟ್ನ ಕೂರಿಸ್ಕೋಬೋದು ನೀವು, ಅಥವಾ ಮಕ್ಳನ್ನ ಕೂರಿಸ್ಕೋಬೋದು. ಸ್ವಲ್ಪ ದಪ್ಪ ಇದ್ದೀರಾ ಅಂತಂದರೆ ಇಟ್ ವುಡ್ ಬಿ ಅ ಟೈಟ್ ಫಿಟ್. ಶಾರ್ಟ್ ಜರ್ನೀಸ್ಗೆಲ್ಲ ದಟ್ಸ್ ಫೈನ್. ಸೊ ನೋಡ್ಬೋದು ಆ್ಯಕ್ಚುಲಿ ಎಷ್ಟು ಸ್ಪೇಸ್ ಇದೆ ಅಂತ ಅನ್ನೋದು ಇನ್ ಬಿಟ್ವೀನು. ಸೊ ಇಟ್ಸ್ ಬೆಸ್ಟ್ ಫಾರ್ 4 ಪೀಪಲ್ ಅಂತ ಅನ್ಬೋದು ಸ್ನೇಹಿತರೆ. ಕ್ಯಾಬಿನ್ ವೈಡ್ ಇದೆ, ಬಟ್ ಏನು ಅಂತಂದರೆ ತುಂಬ ದಪ್ಪ ಇರೋರಾದರೆ ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನ್ಸ್ಬೋದು ಸ್ನೇಹಿತರೆ ನಿಮಗೆ. ಸೊ ದಿಸ್ ದ ಡ್ಯಾಶ್ ಬೋರ್ಡ್ ಲೇಔಟ್ ಸ್ನೇಹಿತರೆ. ಆ್ಯಕ್ಚುಲಿ ನಿಮಗೆ ನೋಡಿದ ತಕ್ಷಣ ಬಲೆನೋ ವೈಬ್ ಕೊಡುತ್ತೆ ಸ್ನೇಹಿತರೆ. ಇಟ್ಸ್ ಪಕ್ಕಾ ಬಲೆನೋ ಅಂತಲೇ ಅನಿಸ್ಬಿಡುತ್ತೆ ನಿಮಗೆ. ಯಾಕೆಂದರೆ ಡ್ಯಾಶ್ ಬೋರ್ಡ್ ಲೇಔಟ್ ಆಲ್ಮೋಸ್ಟ್ ಸಿಮಿಲರ್ ಇದೆ ಸ್ನೇಹಿತರೆ. ಏನು ಚೇಂಜಸ್ ಇದೆ ಅಂತ ಅದನ್ನ ನಾನು ಮುಂದೆ ಹೋಗಿ ಹೇಳ್ತೀನಿ. ಬಟ್ ಇಟ್ಸ್ ಅ ಟ್ರೈ ಲೇಔಟ್ ಡಿಸೈನ್. ನೋಡ್ಬೋದು ನೀವು, ಮೇಲ್ಗಡೆ ಬ್ಲ್ಯಾಕ್ ಕೊಟ್ಟಿರೋವಂಥದ್ದು, ಮಧ್ಯದಲ್ಲಿ ಒಂಥರ ಸಿಲ್ವರ್ ಫಿನಿಶ್ ಇದೆ, ಕೆಳಗಡೆ ಒಂಥರ ಡಾರ್ಕ್ ಬ್ರೌನಲ್ಲಿ ಫಿನಿಶ್ ಮಾಡಿದ್ದಾರೆ. ಸೊ ಒಂಥರ ಬಲೆನೋಲಿ ಕೂಡ ಒಂಥರ ಚೆನ್ನಾಗಿತ್ತು. ಸೊ ಸೇಮ್ ಅದನ್ನೇ ಕ್ಯಾರಿ ಮಾಡಿರೋದ್ರಿಂದ ಸೊ ಚೇಂಜಸ್ ಬೇಕಿಲ್ಲ ಅಂತ ಅನಿಸುತ್ತೆ. ಸೊ ಇಟ್ಸ್ ಕ್ವೈಟ್ ನೀಟ್ ಆ್ಯಂಡ್ ರಿಫ್ರೆಶಿಂಗ್ ಡ್ಯಾಶ್ ಬೋರ್ಡ್ ಅಂತ ಅನ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟು ಮುಂದ್ಗಡೆ ಹೋಗಿ ನೋಡೋಣ ಸ್ನೇಹಿತರೆ ಏನೇನಿದೆ ಅಂತ ಅನ್ನೋದು. ಸೊ ನೆಕ್ಸ್ಟು ಡ್ರೈವರ್ ಸೀಟ್ಗೆ ಹೋಗಿ ನೋಡೋಣ ಸ್ನೇಹಿತರೆ. ಆ್ಯಕ್ಚುಲಿ ಡೋರ್ ಓಪನ್ ಮಾಡಿದ ತಕ್ಷಣ ನೋಡ್ಬೋದು ವೈಡಾಗಿ ಓಪನ್ ಆಗುತ್ತೆ. ಸೊ ಇಲ್ಲೂ ಸಹ ಒಂಥರ ಡ್ಯುಯಲ್ ಟೋನ್ ಥೀಮ್ ಕೊಟ್ಟಿರೋದೇ ನೋಡ್ಬೋದು ನೀವು, ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ. ಸೊ ಆ್ಯಕ್ಚುಲಿ ಲೇಔಟ್ ನೋಡಿದಾಗ ಆ್ಯಕ್ಚುಲಿ ಸೇಮ್ ಇದೇನು ಪ್ಯಾಟ್ರನ್ ಕೊಟ್ಟಿದ್ದಾರೆ. ಸೊ ಅದೇ ಸೇಮ್ ಬಲೆನೋ ರಿಸೆಂಬ್ಲೆನ್ಸ್ ಇದೆ. ಸೊ ನೋಡ್ಬೋದು ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಲೆದರಲ್ಲಿ ಫಿನಿಶ್ ಮಾಡಿರೋವಂಥದ್ದು. ಸೊ ಒಂಥರ ಸಖತ್ ಪ್ರೀಮಿಯಮ್ ಅಂತ ಅನಿಸುತ್ತೆ ಸ್ನೇಹಿತರೆ. ಸೊ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಫಂಕ್ಷನ್ ಕೊಟ್ಟಿರೋದು ನೋಡ್ಬೋದು ನೀವು ವಿಂಡೋಗೆ. ಜೊತೆಗೆ ಒನ್ ಟಚ್ ಅಪ್ ಇರೋದ್ರಿಂದ ಆಂಟಿ ಪಿಂಚ್ ಫಂಕ್ಷನ್ ಸಹ ಕೊಟ್ಟಿರ್ತಾರೆ, ನೋಡ್ಬೋದು ಅದನ್ನ ನೀವು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ ಅವ್ವ. ಸೊ ನೋಡ್ಬೋದು ವಾಪಸ್ ಬಂತು. ಸೊ ಆ್ಯಂಟಿ ಪಿಂಚ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಸೆಂಟ್ರಲ್ ಲಾಕಿಂಗಿಗೆ ಕೊಟ್ಟಿದ್ದಾರೆ. ಸೊ ಸೆಂಟ್ರಲ್ ಲಾಕಿಂಗಿಗೆ ಕೊಟ್ಟಿರೋಂಥದ್ದು. ಮತ್ತು ಇದು ಪವರ್ ವಿಂಡೋ ಲಾಕು, ಮತ್ತು ಇದು ಮಿರರ್ನ ಫೋಲ್ಡ್ ಮಾಡೋಕ್ಕೆ ನೋಡ್ಬೋದು ಈ ಬಟನ್ನು. ಸೊ ಮತ್ತು ಅದೇ ಸೇಮ್ ಪ್ರೆಸ್ ಮಾಡಿದ್ರೆ ಮಿರರ್ ರಿಟ್ರಾಕ್ಟ್ ಆಗುತ್ತೆ ಆಚೆಗೆ. ಸೊ ಇದು ಬಂದು ಮಿರರ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಮತ್ತು 1 ಲೀಟ್ರ್ ಬಾಟಲ್ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಡೋರ್ ಪಾಕೆಟ್ ಆ್ಯಕ್ಚುಲಿ ದೊಡ್ಡದಿದೆ, ನೋಡ್ಬೋದು ನೀವು. ಡೋರ್ ಪಾಕೆಟ್ ಆ್ಯಕ್ಚುಲಿ ದೊಡ್ಡದಾಗಿದೆ. ಮತ್ತು ಇನ್ನೊಂದು ಫೀಚರ್ ನನಗೆ ಇಷ್ಟ ಆಗಿದ್ದು, ಕೆಳಗಡೆ ಪಡ ಲ್ಯಾಂಪ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡ್ಬೋದು ನನ್ನ ಕೈಗೆ ಲೈಟ್ ಬರ್ತಾ ಇರೋವಂಥದ್ದು. ಸೊ ನೋಡ್ಬೋದು ಕೆಳಗಡೆ ಪಡ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಕೋ ಡ್ರೈವರ್ ಸೈಡ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ, ಅದನ್ನ ತೋರಿಸ್ತೀನಿ ನಿಮಗೆ ಇವಾಗ ಒಂದು ನಿಮಿಷ. ಟೈರ್ನ ಸೈಜು ಸೇಮ್ ಅದು.
ಸೊ ನೋಡ್ಬೋದು ಸ್ನೇಹಿತರೆ, ಕೋ ಡ್ರೈವರ್ ಸೈಡ್ ಕೂಡ ಪಡ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ನೈಟ್ ಟೈಮಲ್ಲಿ ಸಖತ್ ಯೂಸ್ ಆಗೋವಂಥ ಫೀಚರ್ ಸ್ನೇಹಿತರೆ ಇದು. ಸೊ ಆ್ಯಕ್ಚುಲಿ ಲೋಯರ್ ವೇರಿಯಂಟ್ಸ್ಗಳಿಗೆ ಪಡ ಲ್ಯಾಂಪ್ ಬರೋಲ್ಲ ನಿಮಗೆ, ಬಟ್ ಹೈಯರ್ ವೇರಿಯಂಟ್ಸಲ್ಲಿ ಮಾತ್ರ ಪಡ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ನೈಟ್ ಟೈಮಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಸಖತ್ ಕನ್ವೀನಿಯೆಂಟ್ ಫೀಚರ್ ಇದು. ಸೊ ನೆಕ್ಸ್ಟು ಒಳಗಡೆಗೆ ಬಂದರೆ ನಿಮಗೆ ಇದು ಬಂದು HUD ಕಂಟ್ರೋಲ್ಸು. ಸೊ HUD ಇದೆಯಲ್ಲ ಅದು, ಸೊ ಆ HUD ಕಂಟ್ರೋಲ್ಸಿಗೆ ಬರುವಂಥದ್ದು. ಸೊ ಬಲೇನಲ್ಲಿ ನೋಡಿರ್ತೀರ ನೀವು, ಇದು ಬಂದು ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನು, ಇದು ಬಂದು 360 ಡಿಗ್ರಿ ವ್ಯೂ ಕೊಟ್ಟಿರೋವಂಥದ್ದು, ಇದು ಬಂದು ಹೆಡ್ಲೈಟ್ ಲೆವೆಲರು, ಇದು ಬಂದು ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಇರುತ್ತಲ್ಲ, ಸೊ ಅದನ್ನ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕ್ಕೆ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ, ಸುತ್ತ ಕ್ರೋಮ್ ರಿಂಗ್ ಕೊಟ್ಟಿದ್ದಾರೆ. ಮತ್ತು ಇದು ಬಂದು ವೆಂಟ್ ಕ್ಲೋಸ್ ಆ್ಯಂಡ್ ಓಪನ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಸೊ ಆ್ಯಕ್ಚುಲಿ ನಾನು ಹೇಳ್ದಂಗೆ ಬಲೇನೋಸ್ ರಿಸಂಬ್ಲೆನ್ಸ್ ಇರುವಂತಹ ಡ್ಯಾಶ್ಬೋರ್ಡ್, ರಿಸಂಬ್ಲೆನ್ಸ್ ಏನೋ ಸೇಮ್ ಬಲೇನೋ ಡ್ಯಾಶ್ಬೋರ್ಡ್ ಅಂತಲೇ ಹೇಳಿದೆ ನಿಮಗೆ. ಬಟ್ ಸ್ಟಿಲ್ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇದು ಆ್ಯಕ್ಚುಲಿ ವೆಂಟು ನೀವು ಗ್ರ್ಯಾಂಡ್ ವಿಟಾರಲ್ಲಿ ನೋಡ್ತೀರಾ ಸ್ನೇಹಿತರೆ, ಈ ವೆಂಟು ಮತ್ತು ಆ ಕಡೆ ವೆಂಟ್ ಡಿಸೈನು ಕೋ ಡ್ರೈವರ್ ಸೈಡ್ ಇದೆಯಲ್ಲ ಅದು. ಸೊ ಆ್ಯಕ್ಚುಲಿ ಸೇಮ್ ಗ್ರ್ಯಾಂಡ್ ವಿಟಾರದೇ ವೆಂಟ್ ಅದು ಆ್ಯಕ್ಚುಲಿ. ಮತ್ತು ಈ ಕೆಳಗಡೆ ಬರುತ್ತಲ್ಲ ರೆಡ್ ಕಲರ್ ಈ ಬ್ರೌನ್ ಪಾರ್ಟ್ ಇದೆಯಲ್ಲ ಸ್ನೇಹಿತರೆ, ಸೊ ಇವನ್ ಆ ಬ್ರೌನ್ ಪಾರ್ಟ್ ಕೂಡ ಆ್ಯಕ್ಚುಲಿ ಬಲ್ಕ್ ಸೈಜ್ ಇರೋದು ಗ್ರ್ಯಾಂಡ್ ವಿಟಾರಾಯಿಂದನೇ ಬಂದಿರೋವಂಥದ್ದು. ಮೇಲ್ಗಡೆ ಅಪ್ಪರ್ ಹಾಫು ಬಲೇನೋ, ಕೆಳಗಡೆ ಲೋಯರ್ ಹಾಫು ಗ್ರ್ಯಾಂಡ್ ವಿಟಾರಾಯಿಂದ ತೊಗೊಂಡಂಗಿದೆ ಸ್ನೇಹಿತರೆ. ಓವರ್ ಆಲ್ ನಾನು ಹೇಳ್ದಂಗೆ ಆವಾಗಲೇ ಇಟ್ಸ್ ಅ ನೀಟ್ ಡ್ಯಾಶ್ ಬೋರ್ಡ್ ಲೇಔಟ್ ಸ್ನೇಹಿತರೆ. ಒಂಥರ ಹೈಬ್ರಿಡಾಗಿ ಮಾಡಿದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಆಟೋ ಫಂಕ್ಷನ್ ಕೊಟ್ಟಿದ್ದಾರೆ ಹೆಡ್ ಲ್ಯಾಂಪ್ಗೆ, ನಿಮಗೆ ಕಾಣುತ್ತೆ ಅನ್ಕೋತೀನಿ. ಓಕೆ, ಈ ಕಡೆನೇ ತೋರಿಸ್ಬಿಡ್ತೀನಿ. ನೋಡ್ಬೋದು ಆಟೋ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಹೆಡ್ಲೈಟ್ ಮತ್ತು ಇಂಡಿಕೇಟರ್ ಟಾಗಲ್ ಲೀವರ್ ಇದು. ಅದು ಬಂದು ವೈಪರ್ಗೆ ಕೊಟ್ಟಿರೋವಂಥದ್ದು, ಮತ್ತು ಇಂಟರ್ಮೀಡಿಯೇಟ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ಸೊ ಇವನ್ ಪ್ಯಾಡಲ್ ಶಿಫ್ಟರ್ ಸಹ ಕೊಟ್ಟಿರೋದು ನೋಡ್ಬೋದು ನೀವು. ಸೊ 1 ಲೀಟರ್ ಬೂಸ್ಟರ್ ಜೆಟ್ ಇಂಜಿನ್ ಆಗಿರೋದ್ರಿಂದ ಸೊ ಪ್ಯಾಡಲ್ ಶಿಫ್ಟರ್ ಸಹ ಬರುತ್ತೆ, ಮತ್ತು 6 ಸ್ಪೀಡ್ 80 ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ ನೋಡ್ಬೋದು. ಅಂದರೆ 6 ಸ್ಪೀಡ್ ಟಾಕ್ ಕನ್ವರ್ಟರು. ಬಟ್ ನೀವು 1.2 ಲೀಟರ್ ಇಂಜಿನ್ ತೊಗೊಂಡ್ರೆ ನಿಮಗೆ 5 ಸ್ಪೀಡ್ AMT ಬರುತ್ತೆ. ಬಟ್ 1 ಲೀಟರ್ ಇಂಜಿನ್ ತೊಗೊಂಡ್ರೆ ಆಟೋಮೆಟಿಕಲಿ ನಿಮಗೆ 6 ಸ್ಪೀಡ್ ಟಾಕ್ ಕನ್ವರ್ಟರ್ ಕೊಡ್ತಾರೆ. ಸೊ ಸ್ಲೈಡಬಲ್ ಆಮ್ರೆಸ್ಟ್ ಇದೆ ಅಂತ ಹೇಳಿದ್ನಲ್ಲ ಸ್ನೇಹಿತರೆ. ಸೊ ನೋಡ್ಬೋದು ನೀವು, ಒಳಗಡೆ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಸೊ ಇನ್ನು ಸೀಟ್ಸ್ಗೆ ಬಂದರೆ, ಸೀಟ್ಸ್ ಆ್ಯಕ್ಚುಲಿ ನಾನು ಆವಾಗಲೇ ಹೇಳ್ದಂಗೆ ಇಟ್ಸ್ ಅ ಫ್ಯಾಬ್ರಿಕ್ ಸೀಟ್, ಮತ್ತು 8 ವೇ ಅಡ್ಜಸ್ಟಬಲ್ ಸೀಟ್ಸ್ ಇದು. ಸೊ ಇದು ಬಂದು ಹೈಟಿಗೆ, ಇದು ಬಂದು ಇನ್ಕ್ಲಿನೇಷನ್ಗೆ, ಮತ್ತು ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಮತ್ತು ಫ್ರಂಟ್ ಟು ಬ್ಯಾಕ್ ಮೂವ್ಮೆಂಟಿಗೆ ಕೊಟ್ಟಿರೋವಂಥದ್ದು. ಸ್ಟೇರಿಂಗಿಗೆ ಬಂದರೆ ಆ್ಯಕ್ಚುಲಿ ಇಟ್ಸ್ ಅ ಲೆದರ್ ರ್ಯಾಪಿಡ್ ಸ್ಟೇರಿಂಗ್ ವೀಲ್ ಸ್ನೇಹಿತರೆ, ನೋಡ್ಬೋದು ನೀವು. ಸೊ ಇಟ್ಸ್ ಅ ಲೆದರ್ ರ್ಯಾಪ್. ಸೊ ಹಿಡ್ಕೊಳಕ್ಕೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ಸೊ ಒಂಥರ ಗ್ರಿಪ್ ಇರುತ್ತೆ ಅಂತ ಹೇಳ್ತೀವಲ್ಲ, ಒಂಥರ ಗ್ರಿಪ್ಪು ಇರುತ್ತೆ, ಮತ್ತು ಒಂಥರ ಪ್ರೀಮಿಯಂ ಫೀಲ್ ಸಹ ಕೊಡುತ್ತೆ ಇದು. ಸೊ ಸ್ಟೇರಿಂಗ್ ಕಂಟ್ರೋಲ್ಸ್ಗೆ ಬಂದರೆ ಇದು ಬಂದು ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿರೋವಂಥದ್ದು, ಇದು ಬಂದು ಮೀಡಿಯಾ ಫಂಕ್ಷನ್ಸ್ಗೆ ಕೊಟ್ಟಿದ್ದಾರೆ, ಮ್ಯೂಟ್ ಬಟನ್ನು, ಮತ್ತು ಕೆಳಗಡೆ ಕಾಲ್ ಫಂಕ್ಷನ್ಸ್ಗೆ ಕೊಟ್ಟಿರೋವಂಥದ್ದು, ಅಂದರೆ ಕಾಲ್ ಪಿಕಪ್ಪು, ಡಿಕ್ಲೈನು. ಸೊ ಮತ್ತು ವಾಯ್ಸ್ ಕಮಾಂಡಿಗೆ ಕೊಟ್ಟಿರೋವಂಥದ್ದು ಇದು ಈ ಬಟನ್ನು ಲಾಸ್ಟ್ ಒನ್ನು. ಮತ್ತು ಮಧ್ಯದಲ್ಲಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಾರ್ನ್ ಪ್ಲೇಸ್ಮೆಂಟ್ ಇದೆ. ಸೊ ಈ ಕಾರಲ್ಲಿ ಟೋಟಲ್ 6 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ. ಸೊ ಮುಂದ್ಗಡೆ 2 ಬರುತ್ತೆ, ಮತ್ತು ಇನ್ನೊಂದು ಸೀಟ್ಸಲ್ಲಿ ಕೊಟ್ಟಿರ್ತಾರೆ ನೋಡ್ಬೋದು ನೀವು. ಇಲ್ಲಿ SRS ಏರ್ ಬ್ಯಾಗ್ ಅಂತ ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು ಇಲ್ಲಿ ಸೈಡ್ ಏರ್ ಬ್ಯಾಗು, ಕರ್ಟನ್ ಏರ್ ಬ್ಯಾಗ್ ಅಂತೀವಲ್ಲ, ಸೊ ಅದು. ಸೊ ಟೋಟಲ್ 6 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ನೆಕ್ಸ್ಟು ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು, ಇದು ಬಂದು ಹುಡ್ ಓಪನ್ ಮಾಡೋಕ್ಕೆ ಕೊಟ್ಟಿರೋಂಥ ಲೀವರು. ಇದು ಬಂದು ಫ್ಯೂಲ್ ಲಿಡ್ ಓಪನ್ ಮಾಡೋಕ್ಕೆ. ಸೊ ಆಟೋಮೆಟಿಕ್ ಆಗಿರೋದ್ರಿಂದ 2 ಪೆಡಲ್ ಇದು. ಪ್ರಾಪರ್ ಡೆಡ್ ಪೆಡಲ್ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಬಟ್ ಇಲ್ಲಿ ಕೆಳಗಡೆ ಆ್ಯಕ್ಚುಲಿ ನೀಟಾಗಿ ಕನ್ಸೀಲ್ ಮಾಡ್ಯಾರೆ ಸ್ನೇಹಿತರೆ. ಆ್ಯಕ್ಚುಲಿ ಏನೋ ಅಂಥದ್ದು ಎಕ್ಸ್ಪೋಸಿಂಗ್ ಥರದ್ದೇನೂ ಕೊಟ್ಟಿಲ್ಲ. ಸೊ ದಟ್ಸ್ ಅ ಗುಡ್ ಥಿಂಗ್. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ಗೆ ಬಂದರೆ ನೋಡ್ಬೋದು ನೀವು, ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ ಎರಡೂ ಇದೆ ಸ್ನೇಹಿತರೆ, ನೋಡ್ಬೋದು. ಒಳಗೆ ಹೊರಗೆ ಮೇಲೆ ಕೆಳಗೆ ಎರಡೂ ಆಡತ್ತೆ, ನೋಡ್ಬೋದು. ಒಳಗೆ ಹೋಯ್ತು ಇವಾಗ. ಸೊ ದಟ್ಸ್ ಅ ಗುಡ್ ಥಿಂಗ್. ನೆಕ್ಸ್ಟು ಒಳಗೆ ಹೋಗಿ ನೋಡೋಣ ಸ್ನೇಹಿತರೆ ಏನೇನಿದೆ ಅಂತ ಅನ್ನೋದು. ಲಿಸನ್ ಟು ದಿಸ್ ದಟ್ ಗೈಸ್. ಸೊ ನಾರ್ಮಲ್ ಬಲೇನಲ್ಲಿ ಅಥವಾ ಗ್ರ್ಯಾಂಡ್ ವಿಟಾರಲ್ಲಿ ಏನೊಂದು ಸಾಫ್ಟ್ ತಡ್ ಬರುತ್ತೆ, ಸಾರಿ ಬಲೇನಲ್ಲಿ ಮಾತ್ರ. ಸೊ ಅದೇ ಥರನೇ ತಡ್ಡಿದೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಬಂದರೆ ನೋಡ್ಬೋದು ನೀವು, ಗ್ರ್ಯಾಂಡ್ ವಿಟಾರ ಅಥವಾ ಬಲೇನಲ್ಲಿ ಏನು ನೋಡ್ತೀರಾ ನೀವು, ಸೇಮ್ ಅದೇ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಮಧ್ಯದಲ್ಲಿ MID ಇರುವಂಥದ್ದು. ಸೊ ಆ MIDನ ಟಾಗಲ್ ಮಾಡೋಕ್ಕೆ ಇಲ್ಲಿ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಸೊ ಆ ಕಡ್ಡಿನ ಟಾಗಲ್ ಮಾಡ್ತಾ ಹೋದರೆ ಇವಾಗ ನೋಡ್ಬೋದು ಆ್ಯಾವ್ರೇಜ್ ಫ್ಯೂಲ್ ಎಕಾನಮಿ ಮತ್ತು ರೇಂಜ್ ತೋರಿಸ್ತಾ ಇದೆ. ಓಕೆ, ಈ ಪಾಪ್ ತೆಗೆದುಬಿಡ್ತೀನಿ. ಸೊ ಆ್ಯಾವ್ರೇಜ್ ಫ್ಯೂಯಲ್ ಎಕಾನಮಿ ತೋರಿಸೋವಂಥದ್ದು, ಮತ್ತು ಡ್ರೈವಿಂಗ್ ಟೈಮ್ ತೋರಿಸುತ್ತೆ, ಮತ್ತು ಐಡಲ್ ಸ್ಟಾಪ್ ಟೈಮ್ ತೋರಿಸುತ್ತೆ, ಐಡಲ್ ಫ್ಯೂಯಲ್ ಸೇಫ್ ತೋರಿಸುತ್ತೆ, ಟೈಮು, ಡೇಟು, ಮತ್ತು ಜಿ ಫೋರ್ಸ್ ಮೀಟರು, ಪವರ್ ಆ್ಯಂಡ್ ಟಾರ್ಕ್ ಮೀಟರು, ಆ್ಯಕ್ಸಿಲರೇಷನ್ ಮತ್ತು ಬ್ರೇಕ್ನ ಇದರಲ್ಲಿ ತೋರಿಸುತ್ತೆ. ಲೈಕ್ ಏನು ಹೇಳ್ತೀವಿ, ಬಾರ್ ಗ್ರಾಫಿಕಲ್ ತೋರಿಸುತ್ತೆ, ನೋಡ್ಬೋದು. ಆ್ಯಕ್ಸಿಲರೇಟರ್ ಬ್ರೇಕ್ನ ಪ್ರೆಸ್ ಮಾಡಿದೆ ನಾನು ಇವಾಗ. ಸೊ ನೋಡ್ಬೋದು ಅದು ಗ್ರಾಫ್ ಬರ್ತಾ ಇರೋವಂಥದ್ದು. ಇದು ಬಂದು ಸ್ಮಾರ್ಟ್ ಹೈಬ್ರಿಡ್ ಇದೆಯಲ್ಲ ಸ್ನೇಹಿತರೆ ಈ ಕಾರಲ್ಲಿ. ಸೊ ಅದರದ್ದು ಬ್ಯಾಟ್ರಿ ಹೇಗೆ ಚಾರ್ಜ್ ಆಗುತ್ತೆ ಅನ್ನೋದನ್ನ ತೋರಿಸುತ್ತೆ ಇಲ್ಲಿ. ಸೊ ಪ್ರಿಟಿ ಮಚ್ ಇಟ್ ಗೈಸ್. ಸೇಮ್ ಬಲೇನಲ್ಲಿ ಏನು ನೋಡ್ತೀರಾ ನೀವು ಅದೇ ಥರನೇ. ಲೆಫ್ಟಲ್ಲಿ RPM ಮೀಟ್ರ್ ಇದೆ, ರೈಟಲ್ಲಿ ಸ್ಪೀಡೋಮೀಟ್ರ್ ಇದೆ. ಸ್ಪೀಡೋಮೀಟ್ರ್ ಒಳಗಡೆ ಸ್ಮಾಲ್ ಗೇಜಲ್ಲಿ ಫ್ಯೂಯಲ್ ಮೀಟ್ರ್ ಕೊಟ್ಟಿದ್ದಾರೆ.
ಮತ್ತು RPM ಮೀಟ್ರಲ್ಲಿ ಕೆಳಗಡೆ ಸ್ಮಾಲ್ ಗೇಜಲ್ಲಿ ಟೆಂಪ್ರೇಚರ್ ಮೀಟರ್ ಕೊಟ್ಟಿದ್ದಾರೆ. ಸೊ MID ಕೆಳಗಡೆ ಗೇರ್ ಮೋಡ್ ಕೊಟ್ಟಿರೋದು ನೋಡ್ಬೋದು. ಇವಾಗ ಪಾರ್ಕಿಂಗ್ ಮೋಡಲ್ಲಿದೆ. ಮತ್ತು ಕೆಳಗಡೆ ಓಡೋಮೀಟ್ರ್ ಕೊಟ್ಟಿದ್ದಾರೆ. ಈ ಕಡ್ಡಿನ ಟಾಗಲ್ ಮಾಡಿದ್ರೆ ಓಡೋಮೀಟರು ಟ್ರಿಪ್ A ಟ್ರಿಪ್ Bನ ನೀವು ಟಾಗಲ್ ಮಾಡ್ಬೋದು. ಸೊ ಇಟ್ಸ್ ಕ್ವೈಟ್ ಸಿಮಿಲರ್ ಸ್ನೇಹಿತರೆ, ಕ್ವೈಟ್ ಅಲ್ಲ, ಇಟ್ಸ್ ಆಲ್ಮೋಸ್ಟ್ ಸೇಮ್ ಅನ್ಬೋದು. ಇನ್ಫಾರ್ಮೇಷನ್ಸ್ ಕೂಡ ಸೇಮ್ ಇದೆ, ಸೇಮ್ ಅನಲಾಗ್ ಯೂನಿಟೇನೆ, ಸೇಮ್ ಬಲೆನಲ್ಲಿ ಏನು ನೋಡ್ತೀವಿ ಅದೇನೇನೆ. ಸೊ ನೆಕ್ಸ್ಟು ಇನ್ನು ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ ಬಂದರೆ 9 ಇಂಚ್ ಸ್ಮಾರ್ಟ್ ಪ್ಲೇ ಪ್ರೋ ಪ್ಲಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿರೋವಂಥದ್ದು ಸ್ನೇಹಿತರೆ. ನೋಡ್ಬೋದು ಇವಾಗ 360 ಡಿಗ್ರಿ ತೋರಿಸ್ತಾ ಇರೋವಂಥದ್ದು. ಸೊ ಆ್ಯಕ್ಚುಲಿ ಬಲೆನಲ್ಲಿ ಏನು ಬರುತ್ತೆ ಸೇಮ್ ಅದೇನೇ ಇಂಟರ್ಫೇಸ್ ಸ್ನೇಹಿತರೆ. ಸೊ ನೋಡ್ಬೋದು ನೀವು ಆ್ಯಕ್ಚುಲಿ. ಸೊ AM FM ಕ್ಲಾಕು ಟೈಮು ಸೊ ಅದನ್ನೆಲ್ಲ ತೋರಿಸುತ್ತೆ ಆ್ಯಕ್ಚುಲಿ ಇಲ್ಲಿ. ಸೊ ನೋಡ್ಬೋದು ಆ್ಯಕ್ಚುಲಿ ಟಾಗಲ್ ಮಾಡ್ಬೋದು ನೀವು ಅದನ್ನೇ. ಆ್ಯಕ್ಚುಲಿ ಫುಲ್ ಕೆಳಗೆ ಬಂದುಬಿಟ್ಟಿದೆ ಇದು. ಸೊ ನೋಡ್ಬೋದು AM FM ಟಾಗಲ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ, ನೀವು ಇನ್ನೇನಿಲ್ಲ. ಸೊ ಇಲ್ಲಿ ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ. ಸೊ ಡ್ಯಾಶ್ ಬೋರ್ಡಲ್ಲಿ ನೋಡ್ಬೋದು ಆ್ಯಾವ್ರೇಜ್ ಸ್ಪೀಡು, ಫ್ಯೂಯಲ್ ಎಕಾನಮಿ, ಎನರ್ಜಿ ಫ್ಲೋ ಮತ್ತು ವೈರ್ಲೆಸ್ ಚಾರ್ಜಿಂಗ್ದು. ಸೊ ಅದರದ್ದು ಮತ್ತು ಇಲ್ಲಿ ವಾರ್ನಿಂಗ್ ಸಿಗ್ನಲ್ಸ್ ಎಲ್ಲ ತೋರಿಸುತ್ತೆ ಆ್ಯಕ್ಚುಲಿ. ಸೊ ಬೇಸಿಕ್ಲಿ ನೋಡ್ಬೋದು ಯಾವ್ಯಾವ ಥರದ್ದು ವಾರ್ನಿಂಗ್ ಇಲ್ಲಿ ತೋರಿಸುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಇದರಲ್ಲಿ ಸರೌಂಡ್ ಸಿಸ್ಟಮ್ ಸಹ ಬರುತ್ತೆ ಸ್ನೇಹಿತರೆ. ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ನಾನು ಆವಾಗಲೇ ಹೇಳ್ದಂಗಿದೆ. ಮತ್ತು ಅದು ವೈರ್ಲೆಸ್ ಈ ಕಾರಲ್ಲಿ ಇರುವಂಥದ್ದು. ಮತ್ತು 4 ಸ್ಪೀಕರು, 2 ಟ್ವೀಟರ್ ಬರುತ್ತೆ ಸ್ನೇಹಿತರೆ. ಸೊ 2 ಟ್ವೀಟರ್ ಅಂತ ಹೇಳಿದ್ನಲ್ಲ, ಒಂದು ಇಲ್ಲಿ ಬರುತ್ತೆ, ಇವಾಗ ಕಾಣ್ತಾ ಇದೆ ಅನ್ಕೋತೀನಿ ನಿಮಗೆ. ಇಲ್ಲೊಂದು ಟ್ವೀಟ್ರು ಮತ್ತು ಅಲ್ಲಿ ಇನ್ನೊಂದು ಆ ಸೈಡ್ ಪಿಲ್ಲರ್ ಅಲ್ಲಿ ಬರುತ್ತೆ ಟ್ವೀಟರ್. ಸೊ 4 ಸ್ಪೀಕರು, 2 ಟ್ವೀಟರು. ಸೊ 9 ಇಂಚ್ ಸ್ಕ್ರೀನು. ಸೊ ಇಟ್ಸ್ ಕ್ವೈಟ್ ಸ್ಲಿಕ್ ಸ್ನೇಹಿತರೆ. ಸೊ ಏನು ಕಂಪ್ಲೇಂಟ್ ಇಲ್ಲ ಇದರಲ್ಲಿ ಕ್ಲಾರಿಟಿ ಆಗಿರ್ಬೋದು ಅಥವಾ ರೀಡೌಟ್ಸ್ ಆಗಿರ್ಬೋದು ಟಾಪ್ ನಾಚ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡ್ಬೋದು ಆ್ಯಕ್ಚುಲಿ ರೆಸ್ಪಾನ್ಸ್ ಸಖತ್ತಾಗಿದೆ, ತುಂಬ ಎಫರ್ಟ್ ತಗೋತಾ ಇಲ್ಲ. ಸೊ ನೋಡ್ಬೋದು ನೀವು ಆ್ಯಕ್ಚುಲಿ ಬ್ಲೂಟೂತಿಗೆ ಕೊಟ್ಟಿರೋಂಥದ್ದು, ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಕೊಟ್ಟಿರೋಂಥದ್ದು. ಸೆಟ್ಟಿಂಗ್ಸಿಗೆ ಹೋದರೆ ಡೇ ಟು ಟೈಮ್ ಆ್ಯಸ್ ಯೂಶುವಲ್ ರೆಗ್ಯುಲರ್ ಇನ್ಫಾರ್ಮೇಷನ್ ಸ್ನೇಹಿತರೆ. ಸೊ ಇಲ್ಲಿ AC ವೆಂಟ್ ಕೊಟ್ಟಿರೋವಂಥದ್ದು, ಇದು ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ ಸುತ್ತ. ಇದು ಹ್ಯಾಸರ್ಡ್ ಸ್ವಿಚ್ಚು ನೋಡ್ಬೋದು ನೀವು. ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಇದು ಫ್ರಂಟ್ ಡಿಫಾಗರ್ಗೆ, ಇದು ಬಂದು ರಿಯರ್ ಡಿಫಾಗರ್ಗೆ, ಇದು AC ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ. ಸೊ ಕೆಳಗಡೆ ಬಂದು USB ಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಒಂದು 12 ವೋಲ್ಟ್ ಪೋರ್ಟ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು. ಮತ್ತು ಕೆಳಗಡೆ ಇದು ಬಂದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಸ್ನೇಹಿತರೆ. ಸೊ ನೋಡ್ಬೋದು. ಸೊ ಈ ಕಾರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಫೆಸಿಲಿಟೀಸ್ ಸಹ ಕೊಟ್ಟಿದ್ದಾರೆ. ಮತ್ತು 2 ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಇದು ಗೇರ್ ಲಿವರು 6 ಸ್ಪೀಡ್ 80. ಸೊ ಇಲ್ಲಿ ಗೇರ್ ಮೋಡ್ ಬ್ಯಾಡ್ಜಿಂಗ್ಗಳನ್ನ ಕೊಟ್ಟಿದ್ದಾರೆ. ಇನ್ನು ಈ ಸೈಡ್ಗೆ ಬಂದರೆ ನೋಡ್ಬೋದು ನೀವು ಹ್ಯಾಂಡ್ ಬ್ರೇಕ್ ಪ್ಲೇಸ್ಮೆಂಟ್. ಇದು ಕೆಳಗಡೆ ಸಣ್ಣ ಸ್ಟೋರೇಜ್ ಸ್ಪೇಸ್ ಥರದ್ದೇನೋ ಇದೆ, ಲೈಕ್ ಕಾಯಿನ್ಸ್ ಏನಾರು ಇಟ್ಕೋಬೋದು ಅಷ್ಟೇ ನೀವು. ಇನ್ನು ಗ್ಲೌ ಬಾಕ್ಸ್ಗೆ ಬಂದರೆ ಗ್ಲೌ ಬಾಕ್ಸ್ ಇಸ್ ಡೀಸೆಂಟ್ ಸೈಜ್ ಸ್ನೇಹಿತರೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಬೇಕೋ ಸೊ ಅದನ್ನೆಲ್ಲ ಸಫಿಷಿಯೆಂಟಾಗಿ ಇಟ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಸೊ ಕೆಳಗಡೆ ಎಂಬಿಯಂಟ್ ಲೈಟ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಆರೆಂಜ್ ಥರದ್ದೇನೋ ಕೊಟ್ಟಿದ್ದಾರೆ. ಸೊ ಎಂಬಿಯಂಟ್ ಲೈಟ್ ಈ ಕಾರಲ್ಲಿ ಇದೆ. ಸೊ ಈ ಕಾರಲ್ಲಿ ಆಟೋ ಡಿಮ್ಮಿಂಗ್ ಮಿರರ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ನೀವು. ಸೊ ದಿಸ್ ಇಸ್ ದ ಆಟೋ ಡಿಮ್ಮಿಂಗ್ ಮಿರರ್. ಸೊ ಇವಾಗ ಕಾಣ್ತಿದೆ ಅನ್ಕೋತೀನಿ. ಸೊ ಇದು ಆಟೋ ಡಿಮ್ಮಿಂಗ್ ಮಿರರ್ ಸ್ನೇಹಿತರೆ. ಸೊ ಸೆಂಟ್ರಲ್ಲಿ ಕ್ಯಾಬಿನ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ ನೋಡ್ಬೋದು ಸ್ನೇಹಿತರೆ. ಜೊತೆಗೆ ಇನ್ನೊಂದು ಸಖತ್ ಖುಷಿ ವಿಷಯ ಅಂತಂದರೆ ಈವನ್ ಡ್ರೈವರ್ ಸೈಡ್ ಕೂಡ ಲೈಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ಮಿರರ್ ಜೊತೆಗೆ. ಸೊ ನಿಮ್ಮ ವೈಫು ಲೈಕ್ ಅಥವಾ ನಿಮ್ಮ ಮಕ್ಕಳು ಲೈಕ್ ಡಾಟರ್ ಆ ಥರ ಯಾರು ಓಡಿಸ್ತಾ ಇದ್ದಾರೆ ಅಂತಂದರೆ ಡ್ರೈವರ್ ಸೀಟಲ್ಲೂ ಕೂತ್ಕೊಂಡು ಸಹ ಅವರು ಮೇಕಪ್ ಮಾಡ್ಕೋಬೋದು. ಸೊ ಈವನ್ ಕೋ ಡ್ರೈವರ್ ಸೈಡಲ್ಲೂ ಕೊಟ್ಟಿದ್ದಾರೆ ಮಿರರ್ ಮತ್ತು ಲೈಟನ್ನು. ಇನ್ನು ಬಾನೆಟ್ ವ್ಯೂ ನೋಡೋದಾದರೆ ಆ್ಯಕ್ಚುಲಿ ಸೀಟ್ ಹೈಟ್ ಏನಿದೆ ಸ್ನೇಹಿತರೆ. ಸೊ ನೀವೇನಾದರೂ ಪೂರ್ತಿಯಾಗಿ ಮೇಲ್ ಮಾಡ್ಕೊಂಡ್ರಿ ಅಂತಂದರೆ ಲೈಕ್ ನೀವು 5'2", 5'3", 5'4" ಇದ್ದೀರಾ ಅಂತಂದ್ರೂ ಸ್ಟಿಲ್ ಅವಾಗ ನಿಮಗೆ ಬಾನೆಟ್ ಕಾಣುತ್ತೆ. ಸುತ್ತಮುತ್ತ ಏನೊಂದು ವಿಸಿಬಿಲಿಟಿ ಏನಿದೆ ಸೊ ಅದು ನನಗೆ ನೀಟಾಗಿ ಕಾಣ್ತಾ ಇದೆ. ಸೊ ಮಿರರ್ಸ್ ನೋಡೋದಾದರೆ ಆ್ಯಕ್ಚುಲಿ ಸೇಮ್ ಬಲೆನೋಯಿಂದನೇ ಬಂದಿರೋವಂಥದ್ದು. ಸೊ ವಿಸಿಬಿಲಿಟಿ ಈಸ್ ಕ್ವೈಟ್ ಡೀಸೆಂಟ್ ನೋಡ್ಬೋದು. ಸೊ ಸುತ್ತಮುತ್ತ ಏನು ಬರ್ತಾಯಿದೆ ಅನ್ನೋದು ಕಾಣುತ್ತೆ, ಏನು ತೊಂದರೆ ಇಲ್ಲ. ಸೊ ಈ ಕಡೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಸಹ ಕೊಟ್ಟಿದ್ದಾರೆ ಮತ್ತು ಈ ಸೈಡ್ ಏನೂ ಕೊಟ್ಟಿಲ್ಲ. ಸೊ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ ಸಹ ಕೊಟ್ಟಿಲ್ಲ ಸ್ನೇಹಿತರೆ. ನೋಡ್ಬೋದು ಅದನ್ನ ನೀವು. ಆ ಸೈಡ್ ಕೂಡ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೊಟ್ಟಿಲ್ಲ. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಏನು ಕೊಟ್ಟಿದ್ದಾರೆ ಸೊ ಅದೇ ಥರನೇ ಒಂದು ರಿಯರಲ್ಲೂ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಸೊ ಸಪ್ರೇಟಾಗಿ ಹಿಂದ್ಗಡೆ ಇರೋರು ಇದನ್ನ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಸೊ ದಟ್ಸ್ ಅ ಗುಡ್ ಥಿಂಗ್. ಜೊತೆಗೆ ಈ ಕಾರಲ್ಲಿ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅನ್ನೋದನ್ನು ಸಹ ತೋರಿಸುತ್ತೆ ನೋಡ್ಬೋದು ಸ್ನೇಹಿತರೆ. ಡ್ರೈವರ್ ಮತ್ತು ಹಿಂದ್ಗಡೆ ಡೋರು, ಆ್ಯಕ್ಚುಲಿ ಹಿಂದ್ಗಡೆ ಡೋರ್ ಓಪನ್ ಆಗಿದೆ. ಸೊ ಹಾಗೆ ಅದನ್ನೂ ತೋರಿಸ್ತಾ ಇದೆ. ಸೊ ಇವನ್ ಡೋರ್ ಓಪನ್ ಆದಾಗ ಕುಯ್ 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 ಕುಯ್ಕ್ ಅನ್ನೋ ಇದೊಂದು ವಿಯರ್ಡ್ ಶಬ್ದ ಮಾಡುತ್ತೆ. ಕಾರ್ನ ಟರ್ನ್ ಆಫ್ ಮಾಡಿದ್ರೆ ನೋಡ್ಬೋದು ನೀವು. ಸೊ ಡ್ರೈವಿಂಗ್ ಇನ್ಫೋ ಎಲ್ಲ ತೋರಿಸುತ್ತೆ. ಸೊ ಲೈಕ್ ಡಿಸ್ಟೆನ್ಸ್ ಎಷ್ಟು ದೂರ ಡ್ರೈವ್ ಮಾಡಿದ್ದೀರಾ ಅನ್ನೋದೆಲ್ಲ ತೋರಿಸುತ್ತೆ ಬೇಸಿಕ್ಲಿ. ಸೊ ನೋಡ್ಬೋದು ಆ್ಯಕ್ಚುಲಿ ಡೋರ್ ಓಪನ್ ಮಾಡಿದ್ರೆ ಲೈಟ್ ಆನ್ ಆಗಿದೆ. ಸೊ ಅದನ್ನೂ ಸಹ ತೋರಿಸ್ತಾ ಇದೆ ಲೈಟ್ ಆನ್ ಅಂತ ಅನ್ನೋದು ವಾರ್ನಿಂಗಲ್ಲಿ. ಕಾರ್ನ ಆನ್ ಮಾಡಿದ್ರೆ ಸೊ ನೋಡ್ಬೋದು ಆ್ಯಕ್ಚುಲಿ ಸ್ವೈಪ್ ಅಪ್ ಥರದ್ದೇನೂ ಮಾಡಲ್ಲ. ಬಟ್ ಇಲ್ಲಿ ಇದರಲ್ಲಿ ಸುಜುಕಿ ಅಂತ ಒಂದು ಲೋಗೋ ತೋರಿಸುತ್ತೆ. ಸೊ ಒಂಥರ ಗ್ರಾಫಿಕ್ ಫಾರ್ಮ್ಯಾಟಲ್ಲಿ ಬಂದು ಹೋಗುತ್ತೆ ಅದು. ಸೊ ಪ್ರಿಟಿ ಮಚ್ ಇಟ್ ಗೈಸ್. ಇದೇನೋ ಒಂಥರ ಸ್ವೈಪ್ ಅಪ್ ಥರದ್ದೇನೂ ಮಾಡಲ್ಲ.
ಬಟ್ ಒಂದು ಸ್ಮೂತ್ ವೇಲಿ ಆನ್ ಆಗುತ್ತೆ ಅಂತ ಹೇಳ್ಬೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಸೊ ಓವರ್ ಆಲ್ ಈ ಕಾರ್ ಬಗ್ಗೆ ಏನು ಅನಿಸ್ತು ಅಂತ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಅಂದರೆ ಈ ಕಾರ್ ಇಂಟೀರಿಯರ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಆಗಿರ್ಬೋದು, ಸೊ ಏನು ಅನಿಸ್ತು ಅಂತ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಈ ಕಾರ್ದು ಏನೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಬೋದು ಅದನ್ನ ನೀವು. ಸೊ ಸೇಫ್ಟಿ ಫೀಚರ್ಸ್ ವೈಸ್ ಇಟ್ಸ್ ವೆಲ್ ಲೋಡೆಡ್ ಅಂತಲೇ ಅನ್ಬೋದು ಸ್ನೇಹಿತರೆ. ಸೊ ಈ ಫ್ರಾಂಕ್ಸ್ ಕಾರು ಇನ್ನಷ್ಟು ಸೇಫರ್ ಕಾರ್ ಆಗಲಿ ಅಂತಲೇ ಟಾಪ್ ವೇರಿಯಂಟ್ಗೆ 6 ಏರ್ ಬ್ಯಾಗ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಜೊತೆಗೆ ಈ ಆಲ್ಫಾ ವೇರಿಯಂಟಲ್ಲಿ ಸುಜುಕಿ ಕನೆಕ್ಟ್ ಕಾರ್ ಟೆಕ್ ಫೀಚರ್ಸ್ ಸಹ ಇದೆ. ಆ ಫೀಚರ್ಸ್ ಲಿಸ್ಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವಾಗಲೇ ವಿಡಿಯೋ ಲೆಂತ್ ಹೆವಿ ಆಗಿದೆ, ಅದನ್ನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನೆವರ್ ಎಂಡಿಂಗ್ ಸ್ಟೋರಿ ಆಗಿ ಹೋಗುತ್ತಿದ್ದು. ಆ್ಯಕ್ಚುಲಿ ಫ್ರಾಂಕ್ಸಲ್ಲಿ ಯಾವ ವೇರಿಯಂಟ್ ಬೆಸ್ಟ್ ಬೈ, ಏನಕ್ಕೆ ಆ ವೇರಿಯಂಟ್ ಬೆಸ್ಟ್ ಬೈ, ಮತ್ತು ಯಾವ ವೇರಿಯಂಟ್ಸಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆನೇ ನನ್ನ ಮುಂದಿನ ಬ್ಲಾಗು. ಸೊ ಸ್ಟೇ ಟ್ಯೂನ್ಡ್ ಗೈಸ್. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಆ ವ್ಲಾಗ್ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಇನ್ಸ್ಟೆಂಟಾಗೂ ಗೊತ್ತಾಗತ್ತೆ, ಮತ್ತು ನಾನು ನೆಕ್ಸ್ಟ್ ವ್ಲಾಗ್ ಏನು ಹೇಳಿದೆ ಅದು ಅಪ್ಲೋಡ್ ಮಾಡಿದಾಗಲೂ ಸಹ ನಿಮಗೆ ಗೊತ್ತಾಗತ್ತೆ. ಸೊ ಫೈನಲಾಗಿ ಏನಕ್ಕೆ ಈ ಫ್ರಾಂಕ್ಸ್ ಕಾರ್ನ ಕನ್ಸಿಡರ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ಲಿ 2 ಇಂಜಿನಿಂದನೂ ಒಳ್ಳೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು, ಅಥವಾ ಒಳ್ಳೆ ಮೈಲೇಜ್ ತೆಗಿಬೋದು. ಮತ್ತು ಡಿಸೈನ್ ವೈಸು 2 ಮಾತಿಲ್ಲ ಸ್ನೇಹಿತರೆ, ಒಳ್ಳೆ ಸ್ಪೋರ್ಟಿ ಲುಕಿಂಗ್ ಕ್ರಾಸ್ ಓವರ್ ಕಾರ್ ಇದು. ಫೀಚರ್ಸ್ ವೈಸ್ ಕೂಡ ಅದರಲ್ಲೂ 2 ಮಾತಿಲ್ಲ, ಇಟ್ಸ್ ಡ್ಯಾಮ್ ಲೋಡೆಡ್ ಕಾರ್. ಕ್ರೌಡಿಂದ ಸ್ಟ್ಯಾಂಡ್ಔಟ್ ಆಗೋ ಕಾರ್ ಸಹ ಇದು, ಬಿಕಾಸ್ ನೀವು ಈ ಕಾರ್ನ ತೊಗೊಂಡು ರೋಡ್ಗೆ ಇಳಿದಾಗ ಯಾರ್ಯಾದ್ರೂ ಒಂದು ರೌಂಡ್ ತಿರುಗಿ ನೋಡ್ತಾರೆ. ಇದರ ಡಿಸೈನಿಂದ ಆಗಿರ್ಬೋದು, ಅಥವಾ ಒಂದು ಮಾರ್ಕೆಟಲ್ಲಿ ಹೊಸ ಕಾರ್ ಅಂತ ಆಗಿರ್ಬೋದು. ಇದೆಲ್ಲದ್ರ ಜೊತೆಗೆ ಮೇಯ್ನ್ಲಿ ಮಾರುತಿ ಸುಜುಕಿ ಕಾರ್ ಇದು. ಸೊ ಇದರಿಂದ ಸರ್ವಿಸ್ ಔಟ್ಲೆಟ್ಸು, ರೀಸೇಲ್ ವ್ಯಾಲ್ಯೂ, ಸ್ಪೇರ್ ಪಾರ್ಟ್ಸು ಇದ್ರ ತಲೆನೋವಂತೂ ಇರಲ್ಲ ನಿಮಗೆ. ಇನ್ನು ಕಡೆಯದಾಗಿ ಯಾರೆಲ್ಲ ಈ ಫ್ರಾಂಕ್ಸ್ ಕಾರ್ನ ಕನ್ಸಿಡರ್ ಮಾಡ್ಬೋದು ಅಂತಂದರೆ, ಬಲೆನೋಗಿನ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಗುರು ಗಾಡಿ ನಮಗೆ, ಬಟ್ ಗ್ರ್ಯಾಂಡ್ ವಿಟಾರ ತೊಗೊಳಕ್ಕೆ ಬಜೆಟ್ ಇಲ್ಲ ನಮ್ಮ ಹತ್ರ, ಅಥವಾ ನಮ್ಗೆ ಆ ಕಾರ್ ಬೇಡ. ಸೊ ಈ ಥರದ್ದು ಯಾರು ಮೈಂಡ್ಸೆಟ್ ಇರ್ತಾರೋ ಸೊ ಅವ್ರಿಗೆ ಈ ಕಾರ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೆಗ್ಮೆಂಟಲ್ಲೇ ಇದು ಒಂಥರ ಕ್ರಾಸ್ ಓವರ್ ಟೈಪ್ ಕಾರ್ ಇದು. ಯಾರಿಗೆಲ್ಲ ಒಂಥರ ಸ್ಪೋರ್ಟಿ ಲುಕಿಂಗ್ ಕಾರ್ ಬೇಕು ಮತ್ತು ರಿಫ್ರೆಶಿಂಗ್ ಡಿಸೈನ್ ಕಾರ್ ಬೇಕು ಅಂತ ಅನ್ಸೋತೋ ಅವ್ರುಗಳು ಸಹ ಈ ಕಾರ್ನ ಕನ್ಸಿಡರ್ ಮಾಡ್ಬೋದು. ಮೇಯ್ನ್ಲಿ ಯಂಗ್ಸ್ಟರ್ಸ್ಗಳಿಗೆ ಈ ಡಿಸೈನ್ ಹೆವಿ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಅನ್ಬೋದು ಸ್ನೇಹಿತರೆ. ಸೊ ಎಬೋವ್ ಪಾಯಿಂಟ್ಸ್ ನಾನು ಏನೆಲ್ಲ ಹೇಳಿದೆ ನಿಮ್ಗೆ ಅದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಾನು ಮಾಡಿದ್ದು ಈ ಫ್ರಾಂಕ್ಸ್ ಮೇಲಿಂದು ಡೀಟೇಲ್ಡ್ ವಿಮರ್ಶೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಪಿಕ್ಸ್ ಏನಾದರೂ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತು ಅಲ್ಲೊಂದು ಫಾಲೋ ಕೊಡೋದನ್ನು ಮರಿಬೇಡಿ. ಸೊ ಈ ಫ್ರಾಂಕ್ಸ್ ಕಾರ್ನ ಬುಕ್ ಮಾಡಬೇಕು ಅಥವಾ ವೀಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಹೇಳ್ದಂಗೆ ಡಿಸ್ಕೌಂಟ್ಸ್ ಯೂಸ್ ಮಾಡಿಕೊಂಡು ನೆಕ್ಸಾ ಔಟ್ಲೆಟಲ್ಲಿರೋ ಕಾರ್ನ ಬುಕ್ ಮಾಡಬೇಕು ಅಂತಂದರೆ ಹೆಬ್ಬಾಳಲ್ಲಿರೋ ವರುಣ್ ಮೋಟರ್ಸ್ ನೆಕ್ಸಾ ಶೋರೂಮ್ನ ಕಾಂಟ್ಯಾಕ್ಟ್ ಮಾಡಿ. ಅವರ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಾನು ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಏನಾದರೂ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್, ಪೀಸ್.